नमोस्तुते व्यासविशालबुद्धे पुल्लारविन्दाय तपत्रनेत्र तेन त्वया पादरतिलपूर्णः सर्वादितो ज्ञानमयप्रदीपः गीतामृतदुहे कृष्णं वन्दे जगद्गुरुं भीष्मद्रोणतटा जयद्रथजला गान्धारनीलोफला शल्यग्राहवतीर्पेणवहनी कर्णेन वेगातुरा ಏನೇನು ತುಂಬ ಉಂಡಲ್ಲ ಇನ್ನಲ್ಲ ವಿವೇಕಾನಂದ ನಗರದಿಂದ ಶೋಭಾಯಾತ್ರೆ ಹೊರಡಲಿದೆ. ಸಂಘ ಕೆಳಹಂತಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮಂಡಲ ಮಟ್ಟದಲ್ಲಿ ಅಥವಾ ವಸ್ತಿ ಮಟ್ಟದಲ್ಲಿ ತನ್ನ ಕಾರ್ಯವನ್ನು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಹಿಂದೂ ಸಮಾಜೋತ್ಸವವನ್ನು ವಸ್ತಿ ಸಹ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇಂದಿನ ವಿವೇಕಾನಂದ ವಸತಿಯ ಹಿಂದೂ ಸಮಾಜೋತ್ಸವ ತಮ್ಮೆದುರು ನಡೀತಾ ಇದೆ. ಆತ್ಮೀಯ ಬಂಧುಗಳೇ, ಮೊನ್ನೆ ತಾನೇ ನಾವೆಲ್ಲರೂ ತಾನೆ ಉರುಳು ಹಗ್ಗದ ಹಾರ ತಾಯಿ ಮಾತಿರದ ಕಂಠದೊಳು ಭಯಭೀತ ಭಾವದೊಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು ವರುಷ ಸಾಹಸಿರದಿಂದ ಪದಪ್ರಹಾರವ ಸಹಿಸಿ ಹಿಂದೂ ತನ್ನಸ್ತಿತ್ವವನ್ನು ತಾನು ಮರೆತಿರಲು. ಅಂಥ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಉಗಮ ಆಗತ್ತೆ.
ಇಡೀ ವಿಶ್ವಕ್ಕೆ ಹಿಂದುತ್ವದ ಪರಿಚಯವನ್ನು ಸ್ವಾಮಿ ವಿವೇಕಾನಂದರು ಮಾಡ್ತಾರೆ. ಅತ್ಯಂತ ಹೀನ ದೃಷ್ಟಿಯಲ್ಲಿದ್ದ ಭಾರತಕ್ಕೆ ಇಡೀ ವಿಶ್ವ ನತಮಸ್ತಕ ಆಗತ್ತೆ, ಶರಣಾಗತ್ತೆ ಆವತ್ತು. ಆ ನಂತರದಲ್ಲಿ ಬಹಳಷ್ಟು ಕಾಲಗಳು, ಯುಗಗಳು ಮುಗಿದಿದೆ ಈಗಾಗಲೇ. ನಾವೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಜಾತಿ ಪದ್ಧತಿಗಳನ್ನು ತೊಳೆದು ನಾವೆಲ್ಲರೂ ನಾವೆಲ್ಲರೂ ಹಿಂದೂ ಅಂದರೆ ಅದೊಂದು ರಾಷ್ಟ್ರೀಯತೆ, ಅದೊಂದು ದೇಶಭಕ್ತಿಯ ಒಂದು ಸಂಚಲನ ಅದು. ಆ ಹಿನ್ನೆಲೆಯಲ್ಲಿ ಕಳೆದ 100 ವರ್ಷಗಳಿಂದ ಸಂಘ ಕೆಲಸ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವಿವತ್ತು ನಮ್ಮ ವಸ್ತಿಯಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರಿದ್ದೀವಿ. ಈಗ ಯಾರಿಗೂ ಕೂಡ ನಾವೆಲ್ಲರೂ ತಾಯಿ ಭಾರತೀಯ ಮಕ್ಕಳ ಒಂದು ಭಾವನೆಯೊಂದಿಗೆ ನಾವೆಲ್ಲ ಸೇರಿದ್ದೀವಿ. ಆ ಹಿನ್ನೆಲೆಯಲ್ಲಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದಿಷ್ಟು ಜಾಗೃತಿಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಏನೋ ಒಬ್ಬ ಕವಿ ಮತ್ತೊಮ್ಮೆ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ ಹೇಳಿ. ನಾವೆಲ್ಲ ರಾಷ್ಟ್ರೀಯತೆ ವಿಚಾರದಲ್ಲಿ ಎಚ್ಚರ ಆಗಬೇಕು. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಂಘ ಮಂಡಲ ಮಟ್ಟದಲ್ಲಿ ಕೆಳಹಂತದಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಆ ಎಲ್ಲ ವಿಷಯಗಳನ್ನು ನಾವು ನಮ್ಮ ಇವತ್ತಿನ ದಿಕ್ಸೂಚಿ ಭಾಷಣಕಾರರ ಒಂದು ಬಾಯಲ್ಲಿ ಕೇಳೋಣಂತೆ. ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಅವರು ದೀಪ ಬೆಳಗೋದರೊಂದಿಗೆ ಉದ್ಘಾಟಿಸಬೇಕಾಗಿ ಅವರಲ್ಲಿ ನಮನಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ನಾನು ಮಾತೃಮಂಡಳಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ನಮೋಸ್ತುತೆ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯ ಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತ ರತ್ನಪೀಠ ನಿಲಜಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಹಿಂದೂ ಸಮಾಜೋತ್ಸವ ಸುಂದರವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿಂದೂ ಬಂಧು ಭಗಿನಿಯರೇ, ವೇದಿಕೆಯಲ್ಲಿ ನಮ್ಮೊಡನೆ ಉಪಸ್ಥಿತರಿರುವ ಶ್ರೀ ಕೃಷ್ಣ ಜೋಶಿಯವರೇ, ಸಮಾಜೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧು ಭಗಿನಿಯರೇ, ಮೊದಲೇ ನಿಗದಿಯಾಗಿದ್ದ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಮೊದಲೇ ಆಶೀರ್ವಚನಕ್ಕೆ ಉದ್ಯುಕ್ತರಾಗ್ತಾ ಇದ್ದೀವಿ. ಕೃಷ್ಣ ಜೋಶಿ ಅವರ ಸಂಘದ ಪರವಾದ ದೀರ್ಘವಾದ ನಿರೂಪಣೆ ಅನಂತರ ಬರಲಿಕ್ಕಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಸಂದರ್ಭದಲ್ಲಿ ಎಲ್ಲ ಕಡೆ ಈ ರೀತಿ ಹಿಂದೂ ಸಮಾಜೋತ್ಸವಗಳು ಆಗ್ತಾ ಇವೆ.
ಇದೊಂದು ಬಹಳ ಸಂತೋಷದ ಅಭಿಮಾನದ ಸಂಗತಿ. ಅತ್ಯಂತ ಸಾಮಾನ್ಯ ಜನರ ಮಟ್ಟದಲ್ಲಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೋಗಿ ಮುಟ್ಟಬೇಕು, ಸಂಘಟಿಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯ ವಿಭಾಗ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ, 2-3 ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇವೆ ಎನ್ನುವ ಉದ್ದೇಶದಿಂದ ಹೊರಟಿರುವ ಇಷ್ಟು ದೊಡ್ಡ ಸಂಘಟನೆ ಪ್ರಪಂಚದಲ್ಲಿ ಯಾವುದೇ ಇರಲಿಕ್ಕಿಲ್ಲ. ಧರ್ಮ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಇದ್ದಾರೆ, ವಿಶ್ವವ್ಯಾಪಿಯಾಗಿ ಹೋಗ್ತಕ್ಕಂಥವ್ರು ಅನೇಕರಿದ್ದಾರೆ. ಅದರಲ್ಲಿ ಸಮಾಜ ಸಂರಕ್ಷಣೆಗೋಸ್ಕರ ಹೋಗ್ತಾ ಇರುವಂಥವರು ಇದ್ದಾರೆ. ಆದರೆ ಎರಡೂ ಎಕ್ಕದ ಎದ್ಕೊಂಡು ಹೋಗ್ತಾ ಇರೋ ಸಂಘಟನೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಅಂತಲೇ ನಮಗನಿಸ್ತದೆ. ಇನ್ನು ಅನೇಕರೇ ಮಾತನ್ನು ಹೇಳಿದ್ದನ್ನು ಕೇಳಿದ್ದೇವೆ. ಧರ್ಮ ಸಂರಕ್ಷಣೆ ಸಮಾಜದ ರಕ್ಷಣೆಗೆ ಅಗತ್ಯ ಅನ್ನೋದು ಸಂಘದ ಪ್ರತಿಪಾದನೆ. ಎಷ್ಟೋ ಸಲ ಇವತ್ತಿನ ಸೆಕ್ಯುಲರಿಸಂ ವಾತಾವರಣದಲ್ಲಿ ಧರ್ಮ ಬೇಡವೇ ಬೇಡ, ಹಾಗೆ ಸಮಾಜ ಸಂಘಟನೆ ಆಗ್ಬೋದು ಅಂತ ಅನಿಸಬಹುದು. ಆದರೆ ಅಂತಹ ಸಂಘಟನೆ ಗಟ್ಟಿ ಅಲ್ಲ ಅದು. ನಮ್ಮ ಜನ ಧರ್ಮದ ಹೆಸರನ್ನು ಒಟ್ಟುಕೊಡುವಷ್ಟು ಇನ್ಯಾವುದೇ ಹೆಸರಲ್ಲೂ ಒಟ್ಟುಕೊಡೋದಿಲ್ಲ. ಹೆಚ್ಚಿಗೆ ಜನ ಸೇರಬೇಕು ಅಂತಂದರೆ ಏನಾರ ಉತ್ಸವ ಆಗಬೇಕು. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿ ಉತ್ಸವದಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಯಾರು ಪ್ರಯತ್ನ ಹಾಕಿ ಜನ ಸೇರಿಸೋದಿಲ್ಲ. ಈ ರೀತಿ ಉತ್ಸವದಲ್ಲಿ ನಮ್ಮ ಜನಗಳು ಹೆಚ್ಚು ಉತ್ಸಾಹದಿಂದ ಸೇರ್ತಾರೆ. ಅದಕ್ಕೆ ಕಾರಣ ಅಂದರೆ ಧರ್ಮದ ಒಂದು ಪ್ರಜ್ಞೆ. ಹಾಗೆ ಧರ್ಮದ ಕಾರ್ಯಕ್ರಮಕ್ಕೆ ಜನರ ಸಂಘಟನೆ ಚೆನ್ನಾಗಿರ್ತದೆ. ಅದೊಂದೇ ಅಲ್ಲ, ಈ ಹಿಂದೂ ಧರ್ಮ ಸನಾತನ ಧರ್ಮ, ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗಾಗಿ ಸಮಾಜದ ಸಂಘಟನೆ ಜೊತೆಯಲ್ಲಿ ಧರ್ಮದ ರಕ್ಷಣೆ ಬಹಳ ಅವಶ್ಯ ಇದೆ. ಧರ್ಮದ ಬಗ್ಗೆ ಒಂದು ಸುಂದರ ವ್ಯಾಖ್ಯೆಯನ್ನು DVG ಅವರು ಕೊಡ್ತಾರೆ. ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ, ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ, ವಿಹಿತದ ಸ್ಥಾನದಿಂ ಸಹಜಗುಣ ಬಲದಿಂ ದಿಹಪರ ಸಮನ್ವಯದ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ ಅಂತ. ತನ್ನ ಮನೆ, ತನ್ನ ಸಮಾಜ, ಹಾಗೆ ರಾಷ್ಟ್ರ, ಹೀಗೆಲ್ಲ ಹಂತದಲ್ಲಿ ಸರ್ವಹಿತ ಸಂಸ್ಥಿತಿಗೆ ಸಹಕರಿಸಬೇಕು. ಸರ್ವರ ಹಿತದ ವ್ಯವಸ್ಥೆಗೆ ನಾವೆಲ್ಲ ಜೊತೆಯಾಗಬೇಕು. ಹೇಗೆ ಅಂತಂದರೆ ನಮಗೇನು ಸ್ಥಾನ ಸಿಕ್ಕಿದೆಯೋ ಅದನ್ನು ಅದಕ್ಕೆ ಉಪಯೋಗಿಸ್ಬೇಕು, ಸರಿಯಾಗಿ ಉಪಯೋಗಿಸ್ಬೇಕು. ನಮಗೇನು ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೋ ಅದನ್ನು ಈ ರೀತಿಯ ಲೋಕ ಸಂಸ್ಥಿತಿಗೆ ಬಳಸಬೇಕು. ಅದನ್ನು ಮತ್ತು ಇಹಪರ ಸಮನ್ವಯದಿ ಅದನ್ನು ಬಳಸಬೇಕು. ಇಹದಲ್ಲಿಯೂ ಎಲ್ಲರಿಗೂ ಒಳ್ಳೆಯದಾಗಬೇಕು, ಪರದಲ್ಲಿಯೂ ನನಗೆ ಸದ್ಗತಿ ಅದರಿಂದ ಆಗಬೇಕು. ಹೀಗೆ ಇಹಪರ ಚಿಂತನೆಯೊಂದಿಗೆ ಮಾಡತಕ್ಕಂಥ ಒಂದು ಲೋಕಹಿತದ ಕಾರ್ಯಕ್ರಮಗಳೆಲ್ಲ ಧರ್ಮ. ಹಿಂದೂ ಧರ್ಮ ಅಂತ ಚಿಂತನೆಯೊಂದೇ ಒಳಗೊಂಡಿದೆ. ವಿಶ್ವವ್ಯಾಪಕವಾದ ಚಿಂತನೆ ಅದಕ್ಕಿದೆ. ನಾವಿವತ್ತು ಭಾರತ ದೇಶದಲ್ಲಿ ಮಾತ್ರ ಅಥವಾ ಪಕ್ಕದ ಒಂದೆರಡು ರಾಷ್ಟ್ರಗಳಲ್ಲಿ ಮಾತ್ರ ಹಿಂದೂಗಳಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಹಿಂದೂ ಧರ್ಮ ವಿಶ್ವವ್ಯಾಪಿಯಾಗಿತ್ತು. ವಿಶ್ವವ್ಯಾಪಕವಾದ ಚಿಂತನೆಗಳು ಅದರಲ್ಲಿ ತುಂಬಾನೇ ಇದ್ದಾವೆ. ವಿಶ್ವವ್ಯಾಪಕವಾದ ಕಥೆಗಳು,
ಪುರಾಣಗಳು, ನಮ್ಮ ಪುರಾಣ ಇತಿಹಾಸಗಳು ತುಂಬಾನೇ ಇದ್ದಾವೆ. ಅದನ್ನೆಲ್ಲ ನೋಡಿದ್ರೆ ಆ ಕಾಲದಲ್ಲಿ ಈ ಧರ್ಮ ಇಷ್ಟಕ್ಕೆ ಸೀಮಿತ ಆಗಿರ್ಲಿಕ್ಕಿಲ್ಲ ಅಂತ ಖಂಡಿತ ಅನ್ನಿಸ್ತದೆ. ಇಂದಿಗೂ ಕೂಡ ಕಾಂಬೋಡಿಯಾ ಮೊದಲಾದ ರಾಷ್ಟ್ರಗಳಲ್ಲಿ ಹಿಂದೂ ಧರ್ಮದ ಕುರುಹುಗಳಿದ್ದದ್ದು ನಾವು ಕಾಣ್ತೀವಿ. ಅತ್ಯಂತ ದೂರದಲ್ಲಿರ್ತಕ್ಕಂಥ ಮೆಕ್ಸಿಕೋ ದೇಶ ಭೂಪಟದಲ್ಲಿ ನಮ್ಮ ದೇಶ ಯಾವ ರೇಖಾಂಶದಲ್ಲಿ ಸರಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ಅದಿದೆ. ಅಥವಾ ಇನ್ನು ಸರಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭೂಮಿ ಕಿತ್ತರೆ ಆಕಾರದಲ್ಲಿ ದುಂಡಗಿದ್ರೆ ಯಾವ ಬಿಂದು ನಾವು ಈ ಕಡೆ ಇದ್ದೀವಿ ಸರಿ ವಿರುದ್ಧ ಆ ಕಡೆ ಬಿಂದು ಮೆಕ್ಸಿಕೋ ದೇಶ ಇದೆ. ಅಂತಹ ದೇಶದಲ್ಲಿ ಕೂಡ ಹಳೆ ಬಾವಿಗಳನ್ನ ಕೆರೆಗಳ ತೆಗೆದಾಗ ಗಣೇಶನ ವಿಗ್ರಹಗಳು ಸಿಕ್ಕಿವೆ ಅಂತೇಳಿ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಈ ಧರ್ಮ ಒಂದು ಕಾಲದಲ್ಲಿ ವಿಶ್ವವ್ಯಾಪಿಯಾಗಿತ್ತು. ಏನೇನು ಕಾರಣಗಳಿಂದ ಅದು ಸಂಕುಚಿತ ಆಗಿದೆ, ಭಾರತ ದೇಶದಲ್ಲಿ ಈಗ ನಿಂತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇರಲಿ, ಭಾರತ ದೇಶವಾದರೂ ಹಿಂದೂ ರಾಷ್ಟ್ರವಾಗಿ ಉಳಿಬೇಕು. ನಮಗೆ ಸಣ್ಣ ಕಾರಣದಿಂದ ಪಕ್ಕದ ನೇಪಾಳ ಕೆಲವು ದಶಕಗಳ ಹಿಂದೆ ತನಕನೂ ಹಿಂದೂ ರಾಷ್ಟ್ರವಾಗಿತ್ತು. ಈಗ ಅದು ಕೂಡ ಸೆಕ್ಯುಲರ್ ಸ್ಟೇಟ್ ಆಗಿಬಿಟ್ಟಿದೆ. ಅದಕ್ಕೆ ಭಾರತ ದೇಶ ಅಖಂಡ ಭಾರತ ದೇಶ, ಅದರಲ್ಲಿ ನೇಪಾಳ ಬರ್ತದೆ. ಅದರಲ್ಲಿ 3-4 ತಲೆಮಾರಿನ ಹಿಂದೆ ಎಲ್ಲ ಹಿಂದೂಗಳು. ಇದೇ ರೀತಿ ಬೇರೆ ಬೇರೆ ಅನೇಕ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಧರ್ಮದವರ ಇತಿಹಾಸವನ್ನು ತೆಗೆದು ನೋಡಿದ ಅವರೆಲ್ಲ ಮೂಲತಃ ಹಿಂದೂಗಳು. ಅದರಿಂದ ಇಷ್ಟು ಪ್ರದೇಶವಾದರೂ ಕೂಡ ಹಿಂದೂ ರಾಷ್ಟ್ರವಾಗಿ ಉಳಿಯಲಿ ಅನ್ನೋದು ಅಪೇಕ್ಷೆ. ಅದು ಸರಿಯಾದ ಅಪೇಕ್ಷೆಯಾಗಿದೆ. ಎರಡನೇದು ಸಂಘಟನೆ, ಬರೀ ಸಂಸ್ಕಾರ. ಸಂಖ್ಯೆ, ಸಂಘಟನೆ, ಸಂಸ್ಕಾರ, 3 ಸಕಾರಗಳು. ಸಂಖ್ಯೆ ಬಹಳ ಗಂಭೀರವಾದ ವಿಷಯ. ನೀವು ಎಲ್ಲಿಯಾದರೂ ಭಾರತ ಸರ್ಕಾರದ ವರದಿಯಲ್ಲಿ ಓದಿರಬಹುದು, ಹಿಂದೂಗಳ ಜನಸಂಖ್ಯೆ ಬಹಳ ನಿಧಾನವಾಗಿ ಏರ್ತಾ ಇದೆ ಅಥವಾ ಹಿಂದೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಆದರೆ ಬೇರೆಯವರ ಸಂಖ್ಯೆ ವೇಗವಾಗಿ ಏರ್ತಾ ಇದೆ. ಇದನ್ನು ನೋಡಿದರೆ ಭಯವಾಗುತ್ತೆ. ಹಿಂದೂಸ್ತಾನದಲ್ಲೇ ಹಿಂದೂಗಳು ಅಲ್ಪಸಂಖ್ಯಾತರಾಗುವ ಕಾಲ ಬರಬಹುದೇ ಅಂತ ಆತಂಕ ಮೂಡುತ್ತೆ ಮನಸ್ಸಿಗೆ. ಹಾಗೆ ಆಗಬಾರ್ದು. ಅದರಿಂದ ಸಂಖ್ಯೆ ಬಗ್ಗೆ ಗಂಭೀರ ಚಿಂತನೆ ಅಗತ್ಯ ಇದೆ. ಅದಕ್ಕೆ ಏನು ಮಾಡಬೇಕು? ನಾವೆಲ್ಲ ಸೂಕ್ತ ವಯಸ್ಸಿಗೆ ಮಕ್ಕಳಿಗೆ ವಿವಾಹ ಮಾಡಬೇಕು. ಹಿಂದೂ ಮನೆಗಳಲ್ಲಿ ಆಗ್ತಾ ಇರತಕ್ಕಂಥ ಒಂದು ಪ್ರಮುಖವಾದ ತಪ್ಪು ಇದು, ತಡವಾಗಿ ವಿವಾಹ. ಯಾವ ಸಮುದಾಯದಲ್ಲಿ ಮಕ್ಕಳ ಸಣ್ಣ ವಯಸ್ಸಿನ ವಿವಾಹ ಆಗುತ್ತೆ, ಆ ಸಮಾಜ ಸಂಖ್ಯೆ ವೇಗವಾಗಿ ಏರ್ತಾ ಇದೆ. ಹಿಂದೂ ಸಮಾಜ ಸಂಖ್ಯೆ ಏರೋದು ನಿಧಾನ ಅಥವಾ ಸಂಖ್ಯೆ ಹಿಂದೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಮೊಟ್ಟ ಮೊದಲನೇದಾಗಿ ವಿವಾಹಕ್ಕೆ ಹಿಂದೆ ಬಿಡ್ತಾರೆ ಅವರು. ಎರಡನೇದಾಗಿ ವಿವಾಹ ಆದ ನಂತರ ವಿವಾಹ ವಿಚ್ಛೇದ ಇರತಕ್ಕಂಥದ್ದು ಆಪತ್ತು ಹಿಂದೂ ಕುಟುಂಬಗಳಿಗೆ ತುಂಬಾ ಇತ್ತೀಚೆಗೆ ಬೆಳೆದಿದೆ. ಇದರಿಂದ ಕುಟುಂಬ ವ್ಯವಸ್ಥೆ ಶಿಥಿಲವಾಗಿದೆ, ಮಾನಸಿಕ ನೆಮ್ಮದಿಯಂತೂ ತುಂಬಾ ಹದಗೆಟ್ಟಿದೆ. ಮೂರನೇದಾಗಿ ಇಷ್ಟು ವಿವಾಹ ಆಗಿ ವಿವಾಹ ವಿಚ್ಛೇದನವೂ ಆಗದೆ ಒಟ್ಟಿಗೆದ್ದರೂ ಸಹ ಆಮೇಲೆ ಪಡೆಯ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಹೆಚ್ಚಂದ್ರೆ 1. ತಡವಾಗಿ ವಿವಾಹ ಆದ್ದರಿಂದ ಆಮೇಲೆ ಶಕ್ತಿನೇ ಇರೋದಿಲ್ಲ. ಆದರೂ ಅದಕ್ಕೆ ಯಾವುದೋ ಪ್ರಯತ್ನ ಇಲ್ಲ, ಒಂದೇ ಸಂತತಿ ನಿಂತು ಬಿಡ್ತಾರೆ. ಹೀಗೆ ಸಂತತಿ ಅತಿ ನಿಯಂತ್ರಣ, ಈ 3 ಕಾರಣಗಳು ಸಮಾಜ ಸಂಖ್ಯೆ ಇಳಿಯುವುದಕ್ಕೆ ಇದ್ದಾವೆ. ಒಂದು ತಡವಾಗಿ ವಿವಾಹ, ಎರಡನೇದು ವಿವಾಹ ವಿಚ್ಛೇದನ ಅತಿಯಾಗಿ ಆಗಿರೋದು, ಮೂರನೇದು ಸಂತತಿ ಅತಿ ನಿಯಂತ್ರಣ. ಹಾಗಾಗಿ ಈ 3 ತಪ್ಪುಗಳಿಂದ ನಾವು ಹೊರಗೆ ಬಂದರೆ ಕನಿಷ್ಠ 3 ಆದರೂ ಮಕ್ಕಳನ್ನು ಪ್ರತಿಯೊಬ್ಬ ದಂಪತಿಯು ಕೂಡ ಪಡೆಯುವಂಗಾದರೆ ಆಗ ಈ ಹಿಂದೂಗಳ ಸಂಖ್ಯೆ ತಕ್ಕ ಮಟ್ಟಿಗೆ ಉಳಿದಿತ್ತು. ಇದ್ರ ಬಗ್ಗೆ ಎಲ್ಲ ಕೂಡ ಗಮನ ಹರಿಸಬೇಕು, ನಿಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ಎರಡನೇದು ಸಂಖ್ಯೆ ಚೆನ್ನಾಗಿದ್ಬಿಟ್ರೆ ಆಗಲಿಲ್ಲ, ಸಂಘಟನೆ ಇರಬೇಕು. ಸಂಘಟನೆ ಇಲ್ಲದೆ ವಿಘಟನೆ ಇದ್ದರೆ ಎಷ್ಟು ಜನ ಸಂಖ್ಯೆ ಇದ್ದರೂ ಕೂಡ
ಏನು ಹೆಚ್ಚು ಪ್ರಯೋಜನ ಇಲ್ಲ. ಹಿಂದೆ ನಾವು ಇತಿಹಾಸದಲ್ಲಿ ಅನೇಕ ಸಲ ಅದನ್ನು ಕಂಡಿದ್ದೀವಿ ಅಂತ ಹೇಳ್ಬೋದು. ಸಂಘಟನೆ ಕೊರತೆಯಿಂದಾಗಿ ನಮ್ಮನ್ನು ಬೇರೆಯವರು ಬಂದು ಆಕ್ರಮಿಸಿದರು, ಆಳಿದರು ಕೂಡ. ಹಾಗೆ ಸಂಘಟನೆ ಅಲ್ಲಿ ಬಹಳ ಮುಖ್ಯ. ವಿಚಾರಗಳಲ್ಲಿ ವಿವಿಧತೆ ಇರ್ತದೆ, ಆಚಾರಗಳಲ್ಲಿ ವಿವಿಧತೆ ಇರುತ್ತದೆ. ಅದ್ಯಾವುದು ನಮ್ಮ ಸಂಘಟನೆಗೆ ಅಡ್ಡಿ ಬರಬಾರ್ದು. ನಮ್ಮ ಮನೆಯಲ್ಲಿ ನಮ್ಮ ಆಚರಣೆ, ಅದು ಸಮಾಜದಲ್ಲಿ ನಾವೆಲ್ಲ ಒಂದು. ಇವತ್ತು ಅದೇ ಭಾವದಿಂದ ನೀವೆಲ್ಲ ಬಂದು ಸೇರಿದ್ದೀರಿ. ನೀವೆಲ್ಲ ಬಂದು ಸೇರೋ ಮಾಡಿದ್ದಾರೆ ಸಂಘದ ಕಾರ್ಯಕರ್ತರು. ಇದು ಸಂಘದ ಕಾರ್ಯಕರ್ತರ ಬಗ್ಗೆ ಎಷ್ಟು ಅಭಿಮಾನ ಪಟ್ಟರು ಕೂಡ ಕಡಿಮೆ ಸರಿ. ಸಂಘಟನೆ ಬಹಳ ಮುಖ್ಯ. ಆ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಸ್ವಾರ್ಥ ಭಾವದಿಂದ ಮಾಡ್ತಾ ಇರೋದು ಬಹಳ ವಿಶೇಷ. ಅಲ್ಲಲ್ಲಿ ಕೆಲವರು ಸಂಘಟನೆ ಮಾಡ್ತಾ ಇರೋದಾರೆ, ಅದು ಎಲ್ಲೋ ಒಂದು ಕಡೆ ಸ್ವಾರ್ಥ ಇರೋದು ಕಂಡು ಬರ್ತದೆ. ನಿಸ್ವಾರ್ಥ ಭಾವದಿಂದ ಸಂಘಟನೆ ಮಾಡ್ತಾ ಇದೆ. ಅದನ್ನು ನಾವು ಮುಂದುವರಿಸಬೇಕು, ಸಂಘದ ಚಟುವಟಿಕೆಗಳಿಗೆ ಬೆಂಬಲಿಸಬೇಕು. ಸಂಖ್ಯೆ ಚೆನ್ನಾಗಿ ಆಯಿತು, ಸಂಘಟನೆಯೂ ಆಯಿತು, ಆದರೆ ಸಂಸ್ಕಾರ ಇಲ್ಲದ ಪ್ರಯೋಜನ ಇಲ್ಲ. ಸಂಸ್ಕಾರ ಇಲ್ಲದ ಜನ, ಎಷ್ಟು ಜನ ಇದ್ದೇನು ಪ್ರಯೋಜನ, ಎಷ್ಟು ಸಂಘಟಿತರಾಗಿದ್ದೇನು ಪ್ರಯೋಜನ. ಒಳ್ಳೆಯ ಸಂಸ್ಕಾರ ಇರಬೇಕು. ಸಂಸ್ಕಾರ ಅಂತಂದರೆ ಏನು? ಒಳ್ಳೆಯ ನಡತೆ, ಅದು ಹಿಂದಿರ್ತಕ್ಕಂಥ ಒಳ್ಳೆಯ ಭಾವನೆಗಳು, ದೇವರಲ್ಲಿ ಭಕ್ತಿ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಗೌರವ, ಆತ್ಮೀಯತೆ, ಪರಸ್ಪರ ಪ್ರೀತಿ, ವಿಶ್ವಾಸ, ದಯೆ, ಕ್ಷಮ, ಸತ್ಯ, ಅಹಿಂಸೆ, ಶಾಂತಿ, ಹೀಗೆ ಇವೆಲ್ಲ ಸೇರಿ ಸತ್ ಸಂಸ್ಕಾರಗಳು. ಈ ಸತ್ ಸಂಸ್ಕಾರಗಳು ಇರಬೇಕಾದ್ದು ಬಹಳ ಮುಖ್ಯ. ಈ ಸತ್ ಸಂಸ್ಕಾರಗಳಿಗೆ ಪೂರಕವಾಗಿ ಮನೆಗಳಲ್ಲಿ ಅನೇಕ ಸಂಸ್ಕಾರ ಚಟುವಟಿಕೆಗಳು ಇರ್ತವೆ, ಧಾರ್ಮಿಕ ಆಚರಣೆಗಳ ರೂಪದಲ್ಲಿ ಇರ್ತವೆ. ಅವುಗಳನ್ನು ಅಷ್ಟು ಜನ ಬಿಟ್ಬಿಟ್ಟಿದ್ದಾರೆ. ಹಾಗೆ ಬಿಡಬಾರ್ದು. ನಮ್ಮ ಮನೆಯ, ನಮ್ಮ ಪರಂಪರೆಯ ಆಚರಣೆಗಳನ್ನು ನಾವು ಮಾಡ್ತಾ ಹೋಗಬೇಕು. ನಮ್ಮ ದೇಶ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಮ್ಮ ಮನೆ ನಮ್ಮ ಆಚರಣೆ ಮಾಡ್ಕೊಳ್ಳೋದಕ್ಕೆ ಯಾರು ಅಡ್ಡಿಪಡಿಸುವ ಹಾಗಿಲ್ಲ. ಅದರಿಂದ ಅದನ್ನು ನಾವು ಮಾಡಬೇಕು, ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡಬೇಕು. ಅದ್ರ ಜೊತೆಯಲ್ಲಿ ರಾಷ್ಟ್ರಭಕ್ತಿ, ಧರ್ಮದ ಬಗ್ಗೆ ಶ್ರದ್ಧೆ ಇವುಗಳು ಕೂಡ ಬರಬೇಕು. ಹೀಗೆ ಸಂಖ್ಯೆ, ಸಂಘಟನೆ ಮತ್ತು ಸಂಸ್ಕಾರ, ಈ ಮೂರು ಸಕಾರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಾವು ಹೇಳ್ತೀವಿ ಸಕಾರಾತ್ಮಕ ಚಿಂತನೆ, ಅದೇ ಈ ಮೂರು ಅಂತೇಳಿ ನಮ್ಮ ಭಾವನೆ. ಅದು ಇವತ್ತು ಎಷ್ಟೋ ಸಲ ವಿಕಾರ ಚಿಂತನೆ ನಮ್ಮಲ್ಲಿದೆ. ವಿ ಎನ್ನುವ ಶಬ್ದ ಬರುವಂಥ ಶಬ್ದ, ವಿ ಎಂಬ ಅಕ್ಷರ ಬರ್ತಕ್ಕಂಥ ಶಬ್ದ ವಿದೇಶ. ಆ ವಿದೇಶಿ ಚಿಂತನೆಗಳ ಕಡೆ ನಾವು ಹೆಚ್ಚು ವಾಲ್ತಾ ಇದ್ದೀವಿ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೆಚ್ಚು ವಾಲ್ತಾ ಇದ್ದೀವಿ. ಎಷ್ಟೋ ಸಲ ಶಿಕ್ಷಣ ವ್ಯವಸ್ಥೆ ಕೂಡ ಅದಕ್ಕೆ ಪೂರಕವಾಗಿ ನಿಂತು ಬಿಡ್ತದೆ. ಮಕ್ಕಳು ಬೆಳವಣಿಗೆ ಆಗ್ತಾ ಇದ್ದಂತೆಯೇ ಅಲ್ಲಿ ಎಲ್ಲಿ ವಿದೇಶದಲ್ಲಿ ಅವಕಾಶ ಇರೋದು ಮೊದಲು ಹುಡುಕ್ತಾರೆ. ನಾವೆಲ್ಲ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. ಇವತ್ತು ಕೆಲವೊಂದು ಕಡೆ ನಮ್ಮ ಮಕ್ಕಳು ಪರದೇಶಿಯಾಗಿದ್ದೆ ಸಂತೋಷ, ಪರದೇಶಿಯಾಗಿದ್ದು ಸಂತೋಷ ಪಡ್ತಕ್ಕಂಥ ಈ ವಿಕಾರ ಮನಸ್ಸನ್ನು ಬಿಡಬೇಕಿದ್ದಾನೆ. ಪ್ರಧಾನಮಂತ್ರಿಯವರು ಹೇಳ್ತಾರೆ ಸ್ವದೇಶಿ ಆಗಬೇಕು, ಭಾರತ ಆತ್ಮನಿರ್ಭರ ಆಗಬೇಕು ಅಂಥೇಳಿ. ಹಾಗಿದ್ದರೆ ನಮ್ಮ ಮಕ್ಕಳು ಸ್ವದೇಶದಲ್ಲಿ ತಮ್ಮ ದುಡಿಮೆಯನ್ನು ಮಾಡುವಂಗಾದರೆ ಹೆಚ್ಚು ಉತ್ತಮ. ವಿದೇಶಕ್ಕೆ ಹೋಗಿದ್ದಿದ್ದರೂ ಕೂಡ ತಿರುಗಿ ಇಲ್ಲಿ ಬರಬೇಕು, ಇಲ್ಲಿ ತಮ್ಮ ಸೇವೆ ಸಲ್ಲಿಸಬೇಕು. ಅದಲ್ಲದೆ ವಿದೇಶಿಯ ವೇಷಭೂಷಗಳು, ವಿದೇಶಿಯ ಆಹಾರ, ವಿದೇಶಿಯ ಭಾಷೆ ಇವುಗಳ ಬಗ್ಗೆನೇ ಹೆಚ್ಚು ಆಕರ್ಷಣೆ. ಈ ರೀತಿ ವಿಕಾರಾತ್ಮಕ ಚಿಂತನೆ, ವಿಕಾರಗಳನ್ನು ಉಂಟು ಮಾಡತಕ್ಕಂಥ ಚಿಂತನೆ ಇವುಗಳು ಕಡಿಮೆ ಆಗಬೇಕು. ಸಕಾರಾತ್ಮಕ ಚಿಂತನೆ ಬೆಳೆದರೆ ಆಗ ತಾನಾಗೇ ಹಿಂದೂ ಸಂಘಟನೆ ಆಗ್ತದೆ, ದೇಶ ಗಟ್ಟಿಯಾಗಿ ನಿಲ್ಲುತ್ತದೆ, ವಿಶ್ವಕ್ಕೆ ಒಳ್ಳೆಯ ಬೆಳಕನ್ನು ಕೊಡೋದಕ್ಕೆ ಆವಾಗ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಹಂತ ಹಂತವಾಗಿ ನಮ್ಮ ಕಾರ್ಯಕ್ರಮಗಳು ಬೆಳವಣಿಗೆ ಹಂತದಲ್ಲಿ ಸಾಗಲಿ ಮತ್ತು ಪ್ರತಿಯೊಂದು ತಳಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ, ಓಣಿಗಳ ಮಟ್ಟದಲ್ಲಿ ಸಂಘಟನೆಯ ಪ್ರಯತ್ನ ನಡೀತಾ ಇದೆ. ಅದು ಹೆಚ್ಚು ಯಶಸ್ವಿಯಾಗಿ ನಡೆಯಲಿ, ಎಲ್ಲರ ಸಹಕಾರಕ್ಕೆ ಸಿಕ್ಕುವಾಗ ಆಗಲಿ. ಮತ್ತು ದೇಶದಲ್ಲಿ ಹಿಂದೂ ಅಂತಕ್ಕಂಥ ಶಬ್ದ ಅಭಿಮಾನದ ಶಬ್ದವಾಗಿ ಬರಬೇಕು. ಹಿಂದೂ ಅಂತಕ್ಕಂಥ ಶಬ್ದ ಅಪಮಾನದ ಶಬ್ದ ಅಂತ ಅನಿಸಲೇಬಾರ್ದು ಯಾರೊಬ್ಬರಿಗೂ ಕೂಡ. ಅಂಥ ಒಂದು ವಾತಾವರಣ ಇನ್ನಷ್ಟು ಗಟ್ಟಿಯಾಗಿ ಮೂಡಿ ಬರಲಿ ಅಂಥೇಳಿ ಹಾರೈಸಿ ಕಾರ್ಯಕ್ರಮ ಮುಂದುವರಿತದೆ. ನೀವೆಲ್ಲ ಪೂರ್ತಿ ಉಪಸ್ಥಿತರಿದ್ದು ಅದನ್ನು ಸರಿಯಾಗಿ ಪೂರ್ಣಗೊಳಿಸ್ತೀರಿ.
ಅಂಥೇಳಿ ಭಾವಿಸ್ತಾ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಪ್ರತಿಭಾ ಮಂಜುನಾಥ್ ನಾಯ್ಕ ಅವರು. ಪಕ್ಕದ ಮನೆಯವರು ಕೂಡ ಹೌದು. ಅವರು ಕಳೆದ ತಯಾರಿಯ ದೃಷ್ಟಿಯಿಂದ ಅವ್ರ ಕಣ್ಣೆಲ್ಲ ಇಲ್ಲೇ ಇತ್ತು, ಏನೇನು ತಯಾರಿ ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ಸಮರ್ಥ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ನಡೆಸ್ತಾ ವರಸಿದ್ಧಿ ವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿಯ ಸಕ್ರಿಯ ಸದಸ್ಯರಾಗಿ ಕೂಡ ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಮತಿ ಗೀತಾ ಪ್ರಮೋದ್ ನಾಯ್ಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಿಸ್ಕೊಳ್ತೀನಿ. ಅದೇ ರೀತಿ ನಮ್ಮ ಈ ಸಮಾಜೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದವಾಗ, ಸಂಘದ ನಿರ್ದೇಶನ ಬಂದವಾಗ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ಪೂರ್ಣ ಮಾಡೋರು ಯಾರು ಅನ್ನೋದು ಬಂತು ವಿಷಯ. ಆಗ ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ ಮಾಜಿ ನಗರಸಭಾ ಸದಸ್ಯರು ಹೌದು, ವಿವೇಕಾನಂದ ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಇಲ್ಲಿ ಅನೇಕ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯತೆಯನ್ನು ಉದ್ದೀಪನಗೊಳಿಸುವಂತಹ ಕಾರ್ಯಕ್ರಮಗಳನ್ನು ಜೋಡಿಸ್ತಾ ಇರುವಂತಹ ಶ್ರೀಯುತ ರಾಘವೇಂದ್ರ ಶೆಟ್ಟರವರನ್ನ ನಾವೆಲ್ಲರೂ ಅವಿರೋಧವಾಗಿ ಈ ಸಮಾಜೋತ್ಸವದ ಅಧ್ಯಕ್ಷತೆಯನ್ನು ನೀವು ವಹಿಸಿ ಪೂರ್ಣಗೊಳಿಸ್ಕೊಡ್ಬೇಕಂತ ವಿನಂತಿಸ್ಕೊಂಡಾಗ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಜೊತೆ ಹಗಲಿರುಳು ಕೆಲಸ ಮಾಡ್ತಾ ಈ ಸಮಾಜೋತ್ಸವದ ಯಶಸ್ವಿಗೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅವರನ್ನು ಶ್ರೀಯುತ ರಾಜೇಶ್ ಆರ್ಯರವರು ಬಂದು, ನಾನು 3.5 ದಶಕ ಶಿಕ್ಷಕನಾಗಿ ಕೆಲಸ ಮಾಡಿದ್ದು ಸಂಬಳಕ್ಕೆ. ಆ ನಂತರ ವೃತ್ತಿಯ ಜೊತೆಯಲ್ಲಿ ಪ್ರವೃತ್ತಿಯಾಗಿ ಯಕ್ಷಗಾನ ವೇಷವನ್ನು ಕುಣಿದಿದ್ದೇನೆ, ತಾಳಮದ್ದಲೆಯಲ್ಲಿ ಅರ್ಥ ಹೇಳಿದ್ದೇನೆ. ನಮ್ಮಲ್ಲಿ ಇದಕ್ಕೆ ಅವನಿಗೆ ಯಕ್ಷಗಾನದ ಚಟವ ಮಾರಾಯ ಅಂತ, ಅಂದರೆ ಅದನ್ನು ಮಾಡಿದ್ದು ಚಟಕ್ಕೆ, ಮತ್ತೊಂದು ಮಾಡಿದ್ದು ಇದಕ್ಕೆ ಸಂಬಳಕ್ಕೆ. ಅದು ಎಲ್ಲಿಯೋ ನೋಡಿ ಧರ್ಮಕರ್ಮ ಸಂಯೋಗ. ಈ ರೀತಿಯಲ್ಲಿ ಹೀಗೆ ಇಷ್ಟೊಂದು ಭವ್ಯವಾದ ಸುಂದರವಾದ ಮಂಟಪದಲ್ಲಿ ಇಷ್ಟು ವಿದ್ವತ್ ಮಣಿಗಳ ಎದುರಿಗೆ ಹೀಗೆ ಸನ್ಮಾನಕ್ಕೆ ಒಳಗಾಗ್ತೇನೆ ಅನ್ನುವಂಥದ್ದನ್ನು ನಾನು ಊಹಿಸಿರಲಿಲ್ಲ. ನನಗೆ ಅತ್ಯಂತ ಸಂತೋಷ ಆಗಿದೆ. ಇನ್ನು ಹಿಂದುತ್ವದ ಬಗ್ಗೆ ಒಂದೆರಡೇ ಮಾತು ಹೇಳಲಿಕ್ಕೆ ಹೇಳಿದ್ದಾರೆ, ಅದಕ್ಕಾಗಿ ಹೇಳಲೇಬೇಕಾದ ಒಂದು ಘಟನೆಯನ್ನು ಮಾತ್ರ ಹೇಳ್ತೇನೆ. ಬೆಂಗಳೂರಿನ ಜಾಲಹಳ್ಳಿ ಎನ್ನುವಲ್ಲಿ ಆಂಗ್ಲರು ನಮ್ಮ ದೇಶವನ್ನು ಆಳುತ್ತಿರುವ ಕಾಲಕ್ಕೆ ಜಾನ್ ಮತ್ತೋಗಿದೆ ಜಾನ್ ಡಂಕನ್ ಡೈರೆಕ್ಟ್ ಅನ್ನುವಂಥ ಒಬ್ಬ ಮಹನೀಯ ಅಂದರೆ ಅವ ಬ್ರಿಟಿಷ್ ಅಧಿಕಾರಿ, ಏರ್ಫೋರ್ಸ್ನ ಅಧಿಕಾರಿಯಾಗಿದ್ದ. ಅವ ಜಾಲಹಳ್ಳಿಯಲ್ಲಿ ಉಳ್ಕೊಂಡಿದ್ದ. ಅವನ ಅಪ್ಪನು ಏರ್ಫೋರ್ಸ್ ಅಧಿಕಾರಿ. ಇಂಗ್ಲೆಂಡ್ದಿಂದ ಇಲ್ಲಿಗೆ ಅವನನ್ನು ವರ್ಗಾವಣೆ ಮಾಡಿದ್ದು ಇನ್ಫ್ಲೂಯೆನ್ಸ್ ಮೇಲೆ. ಕಾರಣ ಅಂದರೆ ಅವನ ಆರೋಗ್ಯಕ್ಕೆ ಸಂಬಂಧಿಸಿ ಅವನನ್ನು ವರ್ಗಾವಣೆ ಮಾಡಲಾಗಿತ್ತು. ಒಂದು ದಿವಸ ವನವಿಹಾರ ಮಾಡ್ಕೊಂಡು ನಾವು ಬರುವಾಗ ಆ ಉಪವನದಲ್ಲಿರುವಂಥ ಕೂಲಿ ಅವನ ಮುಖವನ್ನು ನೋಡಿ ಅವನಿಗೆ ಹೇಳ್ದ, ಸ್ವಾಮಿ ನೀವು ಮುಂದೊಮ್ಮೆ ಮಹಾ ತತ್ವಜ್ಞಾನಿ ಆಗ್ತೀರಿ ಅಂತ ಹೇಳಿದ್ರು. ಯಾರು? ಒಬ್ಬ ಕೂಲಿ. ಆ ಕೂಲಿಯ ಜೊತೆಯಲ್ಲಿದ್ದವರು ಅವರು ಇಂಗ್ಲೀಷ್, ಅವರಿಗೆ ಕನ್ನಡ ಬರೋದಿಲ್ಲ, ಇವನಿಗೆ ಇಂಗ್ಲೀಷ್ ಬರೋದಿಲ್ಲ. ಜೊತೆಯಲ್ಲಿದ್ದವ್ರು ಹೇಳಿದ್ರು, ಅಂಥ ದೊಡ್ಡ ವ್ಯಕ್ತಿಯ ಬಗ್ಗೆ ನೀ ಯಾಕೆ ಹೇಳಲಿಕ್ಕೆ ಹೋದೆ ಅದನ್ನು, ಅವ್ರು ನಾಳೆ ಏನಾದರೂ ನಿನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ರೆ ಅಂತ ಹೇಳಿದರು. ಹೇಳಿದ ಕೂಡಲೇ ಅವೇನು ಮಾಡಿದೆ, 2-3 ದಿವಸ ಬರಲೇ ಇಲ್ಲ ಕೆಲಸಕ್ಕೆ, ಹೆದರ್ಕೊಂಡು. ಇವನಿಗೆ ಈ ಡಂಕನ್ನಿಗೆ ಏನು ಅನ್ನಿಸ್ತು ಅಂದರೆ, ಅಲ್ಲ ನನ್ನ ಮುಖ ನೋಡಿದ ತಕ್ಷಣ ಇವು ಯಾಕೆ ಹೇಳ್ದ ಹೀಗೆ, ನಾನು ತತ್ವಜ್ಞಾನಿ ಆಗ್ತೇನೆ ಅಂತೇಳಿ. ಒಂದು ದಿವಸ ನೋಡ್ದ, 2 ದಿವಸ ನೋಡ್ದ, ನಿದ್ದೆನೇ ಬರಲಿಲ್ಲ ಅವನಿಗೆ. ಅರೆ ಇವ್ ಕೆಲಸದವ ಬರುವುದಿಲ್ಲ, ಇವ ಹೆದರ್ಕೊಂಡು ಬರಲಿಲ್ಲ. ಅವ ಬರಲಿಲ್ಲ ಅಂತ ಹೇಳಿ ಕಾಯ್ಕೊಂಡು ಕುಂತಿದ್ದ. 3ನೇ ದಿವಸ ಅಥವಾ 4ನೇ ದಿವಸ ಅವನನ್ನು ಹುಡ್ಕೊಂಡು ಹೋದ, ಡಂಕನ್ನ ಇವನನ್ನು ಮಾಲೆಯನ್ನು ಹುಡ್ಕೊಂಡು ಹೋದವಾಗ ಅವೇ ಇರಲಿಲ್ಲ. ಇವು ಬಂದದ್ದನ್ನು ನೋಡಿ ಮತ್ತೆ ಅವ ಹೊಡ್ಕೊಂಡ. ಅವನ ಅಪ್ಪ ಇದ್ದ. ಅವನ ಅಪ್ಪನ ಹತ್ರ ಏನು ಸ್ವಾಮಿ ಕೇಳಿಕೊಳ್ಳಿ ಅವನಪ್ಪ, ಹಾಗಾದರೆ ನಾವು ಶಿಲ್ಪಶಾಸ್ತ್ರ ಪರಿಣತರು, ಹಾಗಾಗಿ
ಒಂದು ಶಿಲ್ಪವನ್ನು ಕೆತ್ತನೆ ಮಾಡಬೇಕಾದ್ರೆ ಅದರ ಆಯಾ ಅಂಗಗಳನ್ನು, ಚಹರೆಯನ್ನು ಯಾವ ರೀತಿಯಲ್ಲಿ ಚಿತ್ರಿಸಬೇಕು ಅನ್ನೋದು ನಮ್ಮ ಹಿಂದೂ ಶಾಸ್ತ್ರದಲ್ಲಿದೆ. ಆ ಶಾಸ್ತ್ರ ನಮಗೆ ಗೊತ್ತುಂಟು. ಹಾಗಾಗಿ ನಿಮ್ಮ ಮುಖವನ್ನು ನೋಡಿ ಅವನು ಹಾಗೆ ಹೇಳಿದ್ದಾನೆ. ಈಗ ನಾನು ಹೇಳ್ತೇನೆ, ನೀವು ಒಬ್ಬ ದೊಡ್ಡ ತತ್ವಜ್ಞಾನಿ ಆಗ್ತೀರಿ. ಅವನಿಗೆ ಎಲ್ಲ ಹೀಗೆ ಒಂದು ಮುಖವನ್ನು ನೋಡಿ, ಮುಖ ಚಹರೆಯನ್ನು ನೋಡಿ ಈ ರೀತಿ ಹೇಳುವ ಸಾಧ್ಯತೆ ಇದೆಯೋ ಅಂತೇಳಿ ಆಶ್ಚರ್ಯ ಆಯಿತು. ಆವಾಗ ಅವ ಕೇಳ್ದ ಅವನ ಹತ್ರ, ಹಾಗಾದರೆ ಇದ್ರ ಮೂಲ ಎಲ್ಲಿದೆ? ಆವಾಗ ಅವ ಬೇಲೂರು ಹಳೆಬೀಡಿಗೆ ಅವನನ್ನು ಕರ್ಕೊಂಡು ಬಂದು, ಯಾರು ಈ ಕೂಲಿಯ ಅಪ್ಪ ಬೇಲೂರು ಹಳೆಬೀಡಿಗೆ ಕರ್ಕೊಂಡು ಬಂದು ಅವನಿಗೆ ಅದನ್ನು ತೋರಿಸ್ದ. ಯಾವುದನ್ನ ಈ ಶಿಲಾಬಾಲಿಕೆಯಲ್ಲಿರುವಂಥ ಚಿತ್ರವನ್ನು ತೋರಿಸಿದ ಮೇಲೆ ಇದೆಲ್ಲಿ ಸಿಗ್ತದೆ, ಇದರ ಮೂಲ ಯಾವುದು? ಸಂಸ್ಕೃತ. ಹೇಳುವುದಕ್ಕಂತೇಳಿ ಆಕ್ಸ್ಫರ್ಡ್ನಲ್ಲಿ ಹಿಂದೂ ಓರಿಯೆಂಟಾಲಜಿ ಎನ್ನುವಂಥ ಒಂದು ವಿಭಾಗವನ್ನೇ ಓಪನ್ ಮಾಡಿದ್ರು. ಹಿಂದೂ ಸಮಾಜೋತ್ಸವ ಯಾಕಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದಿಕ್ಸೂಚಿ ಭಾಷಣ ಮಾಡೋರಿದ್ದಾರೆ ಶ್ರೀಯುತ ಕೃಷ್ಣ ಜೋಶಿ ಅವರು. ಅವರಿಗೆ ಈ ವೇದಿಕೆ. ಶಿರಸಿ ನಗರದ ಈ ಬಡಾವಣೆಗಳ ಹಿಂದೂ ಸಮಾಜೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿ ತೆರಳಿರತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೂಜ್ಯ ಗಂಗಾಧರೇಶ್ವರ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ನಮಸ್ಕಾರ ಮಾಡಿ, ಶಿರಸಿಯ ಆರಾಧ್ಯ ದೈವ ಮಾರಿಕಾಂಬೆಯ ಶ್ರೀಪಾದಗಳಿಗೆ ಭಕ್ತಿ ಪ್ರಣಾಮವನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಇರತಕ್ಕಂತಹ ಈ ಹಿಂದೂ ಸಮಾಜೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಹಾಗೆಯೇ ಪದಾಧಿಕಾರಿಗಳು, ಇರುವಂತಹ ಎಲ್ಲ ಗಣ್ಯರೇ, ಈ ಒಂದು ಸಮಾಜೋತ್ಸವದಲ್ಲಿ ಇಷ್ಟೊಂದು ಬಿಸಿಲಿದ್ದರೂ ಸಹಿತ 4 ಗಂಟೆಯ ಹೊತ್ತಿನಲ್ಲಿ ಎಲ್ಲರೂ ಸಹಿತ ಬಂದು ಇಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಎಲ್ಲ ಹಿಂದೂ ಮಾತಾ ಭಗಿನಿಯರೇ, ಎಲ್ಲ ಸಜ್ಜನ ಬಂಧುಗಳೇ, ತರುಣ ಮಿತ್ರರೇ, ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಎಲ್ಲ ವಸತಿಗಳಲ್ಲಿ, ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ. ಹಿಂದೂ ಸಮಾಜೋತ್ಸವಕ್ಕೆ ಸಂಬಂಧಪಟ್ಟಂತೆ ಪರಮ ಪೂಜ್ಯ ಜಗದ್ಗುರುಗಳು ತಮ್ಮ ಆಶೀರ್ವಾದ ಸಂದೇಶದಲ್ಲಿ ಹೇಳಿದ್ದಾರೆ. ಸಂಖ್ಯೆ, ಸಂಸ್ಕಾರ, ಸಂಘಟನೆ ಅನ್ನುವಂತಹ ಪದಪ್ರಯೋಗವನ್ನು ಅವರು ಮಾಡಿದರು. ಹಿಂದೂ ಸಂಘಟನೆಯನ್ನ ಮಾಡ್ತಾ ಭಾರತವನ್ನ ಪರಮ ವೈಭವದ ಸ್ಥಿತಿಗೆ ತಗೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕನಸು. ಅದಕ್ಕಾಗಿ ಕಾಲಕಾಲಕ್ಕೆ ಹಿಂದೂ ಸಮಾಜ ತನ್ನ ಹತ್ರ ಇರತಕ್ಕಂತಹ ಶ್ರೇಷ್ಠತೆಯನ್ನು ನೆನಪು ಮಾಡ್ಕೋಬೇಕು, ತನ್ನ ಒಳಗಿನ ದೋಷಗಳನ್ನು ಅದನ್ನು ಸರಿ ಮಾಡಿಕೊಂಡು ಉತ್ಕೃಷ್ಟತೆಯ ಕಡೆಗೆ ಹೋಗಬೇಕು ಅಂತ ಹೇಳಿ ವಿಜಯಪುರ ಜಿಲ್ಲೆಯ ಅಲ್ಲಿಯ ಒಬ್ಬ ಸ್ವಾಮಿಗಳು, ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು ಅಂತ ಹೇಳಿ ಫೇಸ್ಬುಕ್ನಲ್ಲಿ ಅಲ್ಲಲ್ಲಿ ಒಂದು ಕೋಟ್ ಬರುತ್ತೆ. ಒಳ್ಳೆಯ ವಿಚಾರ, ಒಳ್ಳೆಯ ಸಂದೇಶಗಳನ್ನು ಜಗತ್ತಿನ ಅನೇಕ ಮಹಾನುಭಾವರು, ಮಹಾಪುರುಷರು ಹೇಳಿಬಿಟ್ಟಿದ್ದಾರೆ. ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರ ಹೇಳಲಿಕ್ಕೆ ಉಳಿದಿದೆಯಾ ಅಂತ ಹೇಳಿದ್ರೆ ಯಾವುದೂ ಉಳಿದಿಲ್ಲ, ಎಲ್ಲವನ್ನ ಅವರು ಹೇಳಿಬಿಟ್ಟಿದ್ದಾರೆ. ಆದರೆ ಉಳಿದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಅವರು ಹೇಳಿರುವ ಒಳ್ಳೆಯ ವಿಚಾರಗಳನ್ನ ಪ್ರತ್ಯಕ್ಷ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು. ಪ್ರತ್ಯಕ್ಷ ಜೀವನದಲ್ಲಿ ನಾವು ಆ ವಿಚಾರವನ್ನ ಆಚರಣೆಗೆ ತಂದಾಗ
ಆವಾಗ ಹಿಂದೂ ಸಮಾಜ ಸಭ್ಯ, ಸಂಘಟಿತ, ಸುಸಂಸ್ಕೃತ ಸಮಾಜ ಆಗುತ್ತೆ. ಹಾಗಾಗಿ ಹಿಂದೂ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲವನ್ನೂ ಒಪ್ಪತಕ್ಕಂತಹ ಧರ್ಮ ಅದು ಹಿಂದೂ ಧರ್ಮ. 1893 ಇಸ್ವಿ ಸೆಪ್ಟೆಂಬರ್ 11 ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡುವಾಗ ಭಾರತದ ಬಗ್ಗೆ ಅವರು ಹೇಳ್ತಾರೆ, ನಾನು ಅತ್ಯಂತ ಪ್ರಾಚೀನ ಸನ್ಯಾಸಿ ಪರಂಪರೆಯಿಂದ ಬಂದಿದ್ದೀನಿ. ನಾನು ಎಂಥ ಧರ್ಮದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಯಾವುದಾದರೂ ಧರ್ಮ ಅದು ನಿರಾಶ್ರಿತವಾಗಿ ಬಂದರೆ ಅದಕ್ಕೆ ಆಶ್ರಯ ಕೊಟ್ಟಿರ್ತಕ್ಕಂತಹ ದೇಶದಿಂದ ನಾನು ಬಂದಿದ್ದೀನಿ. ಇಲ್ಲಿ ಭಾರತದಲ್ಲಿ ಬಂದಿರತಕ್ಕಂತಹ ಇಸ್ರೇಲಿಗಳು, ಅವರಿಗೆ ಆಶ್ರಯ ಭಾರತ ಕೊಟ್ಟಿತ್ತು. ಭಾರತದಲ್ಲಿ ಇವತ್ತೂ ಇರತಕ್ಕಂತಹ ಪಾರ್ಸಿಗಳು, ಅವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಭಾರತ. ಭಾರತ ಜಗತ್ತನ್ನು ಆಲಿಂಗನ ಮಾಡಿಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು. ಆದರೆ ಇವತ್ತು ಹಿಂದೂ ಸಮಾಜದ ಸ್ಥಿತಿ ಹಾಗಿದೆ. ಹಿಂದೂ ಸಮಾಜ ಅದು ಇನ್ನಷ್ಟು ಚೆನ್ನಾಗಿ ಆಗಬೇಕು. ಹಿಂದೂ ಸಮಾಜದಲ್ಲಿ ಅದರ ಒಂದು ಸಮಾಜ, ಒಂದು ಪರಂಪರೆ, ಒಂದು ಜನಾಂಗ ಅಂತ ಹೇಳಿದ್ರೆ ತನ್ನ ಪದ್ಧತಿಗಳಲ್ಲಿ, ನೀತಿ ನಿರೂಪಣೆಯಲ್ಲಿ ಉತ್ಕೃಷ್ಟತೆಯ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಉದಾಹರಣೆಗೆ, ಸ್ನಾನ ಮಾಡಬೇಕೋ ಬೇಡೋ ಅಂಥೇಳಿ ಕೇಳಿದಾಗ ಅದು ಸ್ನಾನ ಮಾಡಬೇಕು ಅನ್ನುವಂಥದ್ದು ಸಾಮಾನ್ಯವಾದಂತಹ ಸಂದೇಶ. ಆದರೆ ಇದರಲ್ಲಿ ವ್ಯಾಲ್ಯೂ ಅಡಿಷನ್, ಮ್ಯಾನೇಜ್ಮೆಂಟ್ ಭಾಷೆಯಲ್ಲೇ ಹೇಳ್ತಾರೆ, ಸ್ನಾನಕ್ಕೆ ವ್ಯಾಲ್ಯೂ ಅಡಿಷನ್ ಏನು ಅಂತ ಹೇಳಿದ್ರೆ ಸ್ನಾನ ಯಾವಾಗ ಮಾಡಬೇಕು ಅಂದರೆ ಮೈ ಕೊಳೆಯಾದಾಗ ಸ್ನಾನ ಮಾಡಬೇಕು, ನಿತ್ಯ ಸ್ನಾನ ಮಾಡಬೇಕು. ನಿತ್ಯ ಸ್ನಾನ ಮಾಡಬೇಕು ಅಂದರೆ ಯಾವಾಗ ಮಾಡಬೇಕು? ಪೂಜೆಗಿಂತ ಮುಂಚೆ ಮಾಡಬೇಕು, ಮಧ್ಯಾಹ್ನ ಊಟದ ನಂತರ ಮಾಡಬೇಕು. ಈ ರೀತಿ ಪ್ರಾತಃ ಕಾಲದಲ್ಲಿ ಅಂದರೆ ಒಂದು ಸ್ನಾನ ಅಂತ ಹೇಳಿದಾಗ ನಾವು ಇಷ್ಟೆಲ್ಲ ವ್ಯಾಲ್ಯೂ ಎಡಿಷನ್ ಮಾಡಿದ್ದೀವಿ. ಒಂದೊಂದು ಸಂಗತಿ, ಒಂದು ನಿದ್ರೆ, ಒಂದು ಕಾರ್ಯಕ್ರಮ, ಒಂದು ಪೂಜೆ, ಒಂದು ಪುನಸ್ಕಾರ, ಒಂದು ಮಾತನಾಡ್ತಕ್ಕಂಥ ರೀತಿ, ಪ್ರತಿಯೊಂದರಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡಿರ್ತಕ್ಕಂಥದ್ದು ಭಾರತ. ಹಾಗಾಗಿ ಭಾರತ ಒಂದು ಸಂಸ್ಕೃತಿಯ ಉತ್ಕೃಷ್ಟತೆಯ ಕಡೆಗೆ ಹೋಗಿದೆ. ಉತ್ಕೃಷ್ಟತೆ ಅಂತ ಹೇಳಿದ್ರೆ ಏನು? ಇವತ್ತು ಜಗತ್ತಿನಲ್ಲಿ ಎಲ್ಲ ಪೂಜಾ ಪದ್ಧತಿಯನ್ನು ಒಪ್ಪತಕ್ಕಂತಹ ಯಾವುದಾದರೂ ಧರ್ಮ ಅದು ಇದ್ದರೆ ಅದು ಹಿಂದೂ ಧರ್ಮ. ಎಲ್ಲ ದೇವರನ್ನು ಒಪ್ಪತಕ್ಕಂತಹ ಧರ್ಮ ಯಾವುದಾದರೂ ಇದ್ದರೆ ಅದು ಹಿಂದೂ. ಅದಕ್ಕೆ ನಾವು ಮಂತ್ರಗಳಲ್ಲಿನೂ ಹೇಳ್ತೀವಿ, ಆಕಾಶಾತ್ ಪತಿತೋಯಂ ಯಥಾ ಗಚ್ಚತಿ, ಆಕಾಶಾತ್ ಪತಿತೋ ತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ. ಅಂದರೆ ನಾವು ಯಾವ ದೃಷ್ಟಿಯಿಂದ ದೇವರನ್ನು ನೋಡ್ತೀವೋ ಆ ದೃಷ್ಟಿಯಿಂದ ಅವನು ಕಾಣಿಸ್ತಾನೆ. ದೇವನು ಒಬ್ಬ, ನಾಮ ಹಲವು. ಆದರೆ ಇವತ್ತಿಗೂ ಸಹಿತ ನಾವು ದೇವರ ಹೆಸರಿನಿಂದ ಜಗಳಾಡ್ತಾ ಇದ್ದೀವಿ. ಆದರೆ ಭಾರತದ ಶ್ರೇಷ್ಠತೆ ಯಾವುದು ಅಂತ ಹೇಳಿದ್ರೆ, ನೀವು ಯಾವ ದೇವರನ್ನು ಬೇಕಾದ್ರೂ ಪೂಜೆ ಮಾಡು, ನೀನು ಹಿಂದೂ. ನೀವು ದೇವರನ್ನ ಪೂಜೆ ಮಾಡದೇ ಇರುವ ರೀತಿಯಲ್ಲಿ ಚಾರ್ವಾಕನಾಗಿ ನೀನು ಇರು, ಆದ್ರೂ ನೀನು ಹಿಂದೂ. ಇದನ್ನು ಒಪ್ಪತಕ್ಕಂತಹ ಒಂದು ಪರಂಪರೆ ಅದು ನಮ್ಮದು. ಭಾರತದಲ್ಲಿ ಹೆಣ್ಮಕ್ಕಳ ಬಗ್ಗೆ ಇರತಕ್ಕಂತಹ ದೃಷ್ಟಿ ಅಂತ ಹೇಳಿದ್ರೆ ತಾಯಿ ಅಂತ ಹೇಳಿ ಕರಿತೀವಿ. ಇದು ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆ. ಗೋವು ಅಂತ ಹೇಳಿದ್ರೆ ತಾಯಿ ಅಂತ ಹೇಳಿ ಕರಿತೀವಿ. ನೀರು ಅಂತ ಹೇಳಿದ್ರೆ ತಾಯಿ ಅಂತ ಹೇಳಿ ಕರಿತೀವಿ. ಈ ರೀತಿ ಮಾತೃತ್ವದ ಭಾವವನ್ನು ನೋಡ್ತಕ್ಕಂಥದ್ದು. ಈ ಭೂಮಿ ಅಂತ ಹೇಳಿದ್ರೆ ಇದು ಭೂಮಿ ಮಾತ್ರ ಅಲ್ಲ, ಮಾತೃಭೂಮಿ ಅಂತೇಳಿ ನಾವು ನೋಡ್ತೀವಿ. ಇದು ಭಾರತ. ಹೀಗಾಗಿ ಭಾರತದ ಈ ಹಿಂದೂ ಸಮಾಜ ಸಂಘ ಪ್ರಾರಂಭದ 100 ವರ್ಷಗಳ ನಂತರನೂ ಸಹಿತ ಅನೇಕ ಕೊರತೆಗಳನ್ನು ನಾವು ಒಳಗಿನಿಂದ ಅನುಭವಿಸ್ತಾ ಇದ್ದೀವಿ, ಅನೇಕ ಕೊರತೆಗಳನ್ನು ಹೊರಗಿನಿಂದನೂ ಅನುಭವಿಸ್ತಾ ಇದ್ದೀವಿ. ಆದರೆ ಒಳಗಿನ ಕೊರತೆಗಳನ್ನು ಯಾರು ತುಂಬ್ಕೋಬೇಕು ಅಂತ ಹೇಳಿದ್ರೆ ನಾವೇ ತುಂಬ್ಕೋಬೇಕು. ಹೊರಗಿನ ಕೊರತೆಗಳನ್ನು ಯಾರು ಸರಿ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಗಟ್ಟಿಯಾಗಿ ನಿಂತು ಸರಿ ಮಾಡಬೇಕು. ಈ ದೇಶ ಯಾವಾಗ ಉತ್ಕೃಷ್ಟ ಸ್ಥಿತಿಗೆ ಹೋಗಿತ್ತೋ, ಸಮೃದ್ಧಿಯಿಂದ ಕೂಡಿತ್ತೋ, ಅದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಈ ದೇಶದ ಪುತ್ರರೂಪಿ ಹಿಂದೂ ಸಮಾಜ. ಈ ದೇಶ ಯಾವಾಗ ಬಿದ್ದು ಹೋಯ್ತೋ, ಅಧಃಪತನಕ್ಕೆ ಹೋಯ್ತೋ, ಮೊದಲ ಬಾರಿಗೆ ದೆಹಲಿಯ ಗದ್ದುಗೆಯನ್ನು ಏರಿರ್ತಕ್ಕಂಥವನು ಮೊಹಮ್ಮದ್ ಘೋರಿ 1093ನೇ ಇಸ್ವಿ. ಅವನು ದೆಹಲಿಯ ಗದ್ದುಗೆಯನ್ನು ಏರಿದನೋ ಅದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಈ ದೇಶದ ಹಿಂದೂ ಸಮಾಜ. ಈ ದೇಶ ಹಾಳಾಗಲಿಕ್ಕೆ ಕಾರಣ ಹಿಂದೂ,
ಈ ದೇಶ ಉಚ್ಛ್ರಾಯ ಸ್ಥಿತಿಗೆ ಹೋಗಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಹಿಂದೂ. ಅದಕ್ಕೆ ಸರಿಯಾರನ್ನ ಮಾಡಬೇಕು ಅಂತ ಹೇಳಿದ್ರೆ ಹಿಂದುವನ್ನ ಸರಿ ಮಾಡಬೇಕು. ಹಿಂದೂ ಸಮಾಜ ಸರಿ ಆಯಿತು ಅಂತ ಹೇಳಿದ್ರೆ ದೇಶ ಸರಿಯಾಗತ್ತೆ. ಹಿಂದೂ ವ್ಯಕ್ತಿ ಸರಿಯಾದ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಶಕ್ತಿ ಸಂಪನ್ನ ಸಮಾಜ ನಮ್ದಾದ್ರೆ ಜಗತ್ತು ಶಾಂತವಾಗಿ ಆಗತ್ತೆ. ನಮ್ಮ ಸಮಾಜದ ಒಳಗಿನ ಕೊರತೆಗಳು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಬೇಕಾದವರು ಯಾರು ಅಂದರೆ ನಾವೇನೆ. ಅದಕ್ಕಾಗಿ ಈ ಶತಾಬ್ದಿಯ ಸಂದರ್ಭದಲ್ಲಿ 5 ರೀತಿ ನಾವೆಲ್ಲ ಸರಿ ಮಾಡ್ಕೋಬೇಕು ಅಂತ, 5 ರೀತಿ ಒಳಗಿನ ಸಮಸ್ಯೆಗಳದ್ದು ಅದನ್ನು ಸರಿ ಮಾಡ್ಕೋಬೇಕು. ಅದಕ್ಕೆ ನಾವು ಪರಿವರ್ತನೆ ಅನ್ನುವಂತಹ ಶಬ್ದವನ್ನು ಕೊಟ್ವಿ. 5 ಪರಿವರ್ತನೆ, ಅದು ಪಂಚಪರಿವರ್ತನೆ. ಮೊದಲನೇದು ಅಂತ ಹೇಳಿದ್ರೆ ಸಮಾಜ ಜೀವನದಲ್ಲಿ ನಮ್ಮ ನಡವಳಿಕೆಗಳು, ಯಾರ ಜೊತೆಗೆ ಹೇಗೆ ಮಾತಾಡಬೇಕು, ನಮ್ಮ ಕಾನೂನುಗಳ ಪಾಲನೆಯನ್ನು ಹೇಗೆ ಮಾಡಬೇಕು. ನಾವು ಟ್ರಾಫಿಕ್ನಲ್ಲಿ ಹೋಗ್ತಾ ಇರ್ತೀವಿ, ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಹಾಕದೆ ಹೋಗಬೇಕು ಅನ್ನುವಂತಹ ಪ್ರಶ್ನೆ. ಒಂದು ಸಿಟಿಯಲ್ಲಿ ಹೋಗ್ತಾ ಇರ್ತೀವಿ, ರೆಡ್ ಲೈಟ್ ಇರುತ್ತೆ, ಒಬ್ಬ ಕಾರ್ಯಕರ್ತನೇ, ನಮ್ಮ ಕಾರ್ಯಕರ್ತನೇ ಹೋಗ್ತಾ ಹೋಗ್ತಾ ಅಲ್ಲಿ ರೆಡ್ ಲೈಟ್ ಇದೆ, ಯಾರೂ ಇಲ್ಲ, ಟ್ರಾಫಿಕ್ ಇಲ್ಲ, ಅವನು ರೆಡ್ ಲೈಟ್ ಪಾಸ್ ಮಾಡಿ ಹಾಗೆ ಮುಂದಕ್ಕೆ ಹೋಗ್ಬಿಟ್ಟ. ಹೋದ ನಂತರ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರನ್ನು ಹಿಡ್ಕೊಂಡ್ಬಿಟ್ರು. ಅಲ್ಲ ರೀ, ನೀವೆಲ್ಲ ಹಿಂದೂ ಹೇಳ್ತೀರಿ, ಕಾರ್ಯಕರ್ತ ಹೇಳ್ತೀರಿ, ಕಾನೂನು ಅಂತ ಹೇಳ್ತೀರಿ, ನೀವೇ ಸಿಗ್ನಲ್ ಜಂಪ್ ಮಾಡಿ ಮುಂದಕ್ಕೆ ಬಂದರೆ ಹೇಗೆ? ಅವಾಗ ಕಾರ್ಯಕರ್ತ ಹೇಳಿದ್ರು, ನಾನು ಕೆಂಪು ಲೈಟ್ ನೋಡಿದೆ, ನಿಲ್ಬೇಕಾಗಿತ್ತು, ನಾನು ಕೆಂಪು ಲೈಟ್ ನೋಡಿದೆ, ಆದರೆ ನಿಮ್ಮನ್ನು ನೋಡಲಿಲ್ಲ. ನಾನು ಪೊಲೀಸರನ್ನ ನೋಡಿದ್ರೆ ನಿಂತು ಬಿಡ್ತಿದ್ದೆ, ನೀವು ಎಲ್ಲೋ ಬದಿಗೆ ನಿಂತಿದ್ರಿ, ಹೀಗಾಗಿ ನಾನು ರೆಡ್ ಲೈಟನ್ನು ಪಾಸ್ ಮಾಡಿಬಿಟ್ಟೆ. ಅಂದರೆ ನಾವು ಹೇಗಿದ್ದೀವಿ ಅಂತ ಹೇಳಿದ್ರೆ ನಿಯಮಗಳ ಪಾಲನೆಗೆ ಯಾರಾದರೂ ದಂಡ ವಿಧಿಸ್ತಾರ ಅಂತ ಹೇಳಿದ್ರೆ ನಾವು ನಿಯಮದ ಪಾಲನೆಯನ್ನು ಮಾಡ್ತೀವಿ. ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಹೇಗೆ ಮಾತಾಡಬೇಕು, ಮಕ್ಕಳು ಶಿಕ್ಷಕರ ಜೊತೆಗೆ ಹೇಗೆ ಮಾತಾಡಬೇಕು, ಪರಸ್ಪರ ಹೇಗೆ ಮಾತಾಡಬೇಕು, ಮನೆಯಲ್ಲಿ ಮಕ್ಕಳ ಜೊತೆಗೆ, ಮನೆಯಲ್ಲಿ ಮಕ್ಕಳು ಅಪ್ಪನ ಜೊತೆಗೆ, ಇದೆಲ್ಲವೂ ಸಹಿತ ನಾಗರಿಕ ಕರ್ತವ್ಯದ ಭಾಗದಲ್ಲಿ ಬರುತ್ತೆ. ರಸ್ತೆಯ ನಿಯಮಗಳು, ಕಾನೂನಿನ ಪದ್ಧತಿಗಳು, ಯಾವುದು ಟ್ಯಾಕ್ಸ್ ಕಟ್ಟಬೇಕೋ ಅದನ್ನು ಕಟ್ಟಬೇಕು, ಯಾವುದು ವಂಚನೆಯನ್ನು ಮಾಡಬಾರದು. ಇದು ಸಮಾಜದಲ್ಲಿ ಯಾರು ತರಬೇಕಿದನ್ನು ಅನುಷ್ಠಾನಕ್ಕೆ ಅಂತ ಹೇಳಿದ್ರೆ ನಾವೇ ತರಬೇಕಾದಂತಹ ಕೆಲಸ. ಅದು ಪಂಚಪರಿವರ್ತನೆಯಲ್ಲಿ ಒಂದೆದ್ದು ಅಂತ ಹೇಳಿದ್ರೆ ನಾಗರಿಕ ಕರ್ತವ್ಯ. ಸಂವಿಧಾನಬದ್ಧವಾಗಿ ನಮಗೆ ಇರುವಂತಹ ಹಕ್ಕು, ಸಂವಿಧಾನಬದ್ಧವಾಗಿ ನಮಗಿರ್ತಕ್ಕಂತಹ ಕರ್ತವ್ಯ, ಇವೆರಡರ ಪಾಲನೆ ಆಗಬೇಕು. ಚುನಾವಣೆ ಬಂತು ಅಂತ ಹೇಳಿದ್ರೆ ನಾವು ಪೋಲಿಂಗ್ ಬೂತ್ಗೆ ಹೋಗಿ ವೋಟ್ ಹಾಕಬೇಕು. ಅಕಸ್ಮಾತ್ ಅದು ಶುಕ್ರವಾರನೇ ಚುನಾವಣೆ ಇದೆ, ಶನಿವಾರ ರವಿವಾರ ರಜೆ ಅಂತ ಹೇಳಿ 3 ದಿನ ಎಲ್ಲೋ ಊರಿಗೆ ತಿರುಗಾಡಲಿಕ್ಕೆ ಹೋಗೋದಲ್ಲ. ಹೀಗಾಗಿ ವೋಟ್ ಹಾಕಬೇಕು, ಅದು ನಮ್ಮ ಕರ್ತವ್ಯ. ಪ್ರತಿಯೊಂದು ನಾಗರಿಕ ಕರ್ತವ್ಯವನ್ನು ಅನುಷ್ಠಾನಕ್ಕೆ ತರುವುದೇ ಪಂಚಪರಿವರ್ತನೆಯ ಮೊದಲನೆಯ ಭಾಗ. ಎರಡನೇದು ಅಂತ ಹೇಳಿದ್ರೆ ಪರಿಸರ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಅದನ್ನು ತುಂಬ ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಆದರೆ ನಾನು ಕಲಬುರಗಿ, ವಿಜಾಪುರ ಅಲ್ಲಿ ಹೆಚ್ಚು ಓಡಾಡೋದು. ಆದರೆ ಅಲ್ಲಿ ಒಂದು ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು ಏನು ಅಂದರೆ, ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕು ಪರ್ಯಾವರಣ ದಿನ, ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಇದೇ ಜಾಗದಲ್ಲಿ ಗಿಡವನ್ನು ನೆಡ್ತೀವಿ, ಅದೇ ಜಾಗದಲ್ಲಿ ಪ್ರತಿ ವರ್ಷ ಅದೇ ಜಾಗದಲ್ಲಿ ಗಿಡವನ್ನು ನೆಡುವುದು ಅಂತ ಹೇಳಿದ್ರೆ ಏನರ್ಥ? ಕಳೆದ ವರ್ಷ ನೆಟ್ಟಿದ್ದು ಎಲ್ಲಿ ಹೋಯಿತು ಅಂತ. ಅಂದರೆ ಕೇವಲ ಫೋಟೋಕ್ಕೋಸ್ಕರ ಗಿಡವನ್ನು ನೆಡುವುದು, ಅದನ್ನು ನೆಟ್ಟು ಬೆಳೆಸುವುದು ಅನ್ನೋದು ಪ್ರಶ್ನೆ. ಹೀಗಾಗಿ ಪರಿಸರ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥವ್ರು ಪರಿಸರದಲ್ಲಿಯೇ ಇರ್ತಕ್ಕಂಥವ್ರು. ಹೀಗಾಗಿ ಮೊಟ್ಟ ಮೊದಲಿಗೆ ನಾವು ಮರವನ್ನು ನೆಡಬೇಕು, ಅಂದರೆ ಸಸಿಯನ್ನು ನೆಟ್ಟು ಮರವನ್ನಾಗಿ ಅದನ್ನು ನಾವು ತಗೊಂಡು ಬರಬೇಕು. ಎರಡನೇದು ಅಂತ ಹೇಳಿದ್ರೆ ನೀರಿನ ಕಡಿಮೆ ಬಳಕೆ, ಕಡಿಮೆ ನೀರನ್ನು ಬಳಸಬೇಕು. ಇಲ್ಲಿರೋರಿಗೆ ನೀರಿನ ಸಮೃದ್ಧಿ, ಹೆಚ್ಚು ನೀರನ್ನು ಉಪಯೋಗ ಮಾಡ್ತೀರಿ. ನಾನು ಸಂಘದ ಒಂದು ಕ್ಯಾಂಪಿಗೆ ನಾಗ್ಪುರಕ್ಕೆ ಹೋದಾಗ ಅಲ್ಲಿ ಒಂದು 25 ದಿವಸ ಅಲ್ಲಿ ಇದ್ದಾಗ ಕೆಲವ್ರ ಜೊತೆಗೆ ಒಂದು ಚರ್ಚೆ ಮಾಡ್ತಾ ಇದ್ದೆ. ಅವತ್ತು ಒಂದು ದಿನ ಇದೇ ವಿಷಯದ ಚರ್ಚೆ, ಅದೇನಂದ್ರೆ ಪರಿಸರ, ನೀರು ಅನ್ನುವಂಥ ವಿಷಯ. ನಾನು ರಾಜಸ್ಥಾನದಿಂದ ಬಂದಂಥವರಿಗೆ ಒಬ್ಬರಿಗೆ ನಾನೊಂದು ಪ್ರಶ್ನೆ ಕೇಳಿದೆ. ಏನು ಅಂತ ಹೇಳಿದ್ರೆ, ಆಪ್ಕೆ ಗಾಂವ್ ಮೇ ಬರ್ತನ್ ಕೈಸೆ ಧೋತೆ ಹೈ, ನಿಮ್ಮ ಊರಲ್ಲಿ ಪಾತ್ರೆಯನ್ನು ಹೇಗೆ ತೊಳಿತೀರಿ? ಅವ್ರು ರಾಜಸ್ಥಾನದಿಂದ ಬಂದಂಥ ಶಿಕ್ಷಾರ್ಥಿ. ಅವನು ಉತ್ತರ ಕೊಟ್ಟ, ಅಪನೆ ಗಾಂವ್ ಮೇ ಬರ್ತನ್ ಮಿಟ್ಟಿ ಸೆ ಧೋತೆ ಹೈ, ಮಣ್ಣಿನಿಂದ ಪಾತ್ರೆಯನ್ನು ತೊಳಿತೀವಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕುಡಿಲಿಕ್ಕೆ ನೀರು ಸಿಗೋದೇ ಕಷ್ಟ. ಅವರು ಅಲ್ಲಿರುವ ಸಣ್ಣ ಉಸುಕಿನಿಂದ ಪಾತ್ರೆಯನ್ನು ಉಜ್ಜಿ ಆಮೇಲೆ ಬಟ್ಟೆಯಿಂದ ಒರೆಸಿ ಡಬ್ಬ ಹಾಕ್ತಾರೆ. ಇದು ಕೆಲವು ಪ್ರದೇಶದಲ್ಲಿ ಇರತಕ್ಕಂಥದ್ದು.
ನಮ್ಮ ಹತ್ರ ಸಮೃದ್ಧಿಯಾಗಿ ನೀರಿದೆ ಅಂದರೆ ಹರಿದು ಹೋಗ್ತಾ ಇರ್ತದೆ, ವ್ಯರ್ಥ ಮಾಡ್ತಾ ಇರ್ತೀವಿ. ಅದಕ್ಕೆ ಪಾನಿ ಬಚಾವ್. ಸಣ್ಣ ಸಣ್ಣ ಊರುಗಳಿಗೆ ಹೋದಾಗ ಅನುಭವಕ್ಕೆ ಬರುತ್ತೆ, ಪಟ್ಟಣಗಳಿಗೆ. ಅಲ್ಲಿ ಮುನ್ಸಿಪಾಲ್ಟಿಯ ನೀರು ನಲ್ಲಿಯಲ್ಲಿ ಹೋಗ್ತಾ ಇರುತ್ತೆ, ಅದಕ್ಕೆ ಟ್ಯಾಪ್ ಇರಂಗಿಲ್ಲ, ತೋಟೆ ಇರಲ್ಲ, ಅದು ಹಾಗೆ ನೀರು ಹೋಗ್ತಾ ಇರ್ತದೆ. ಅವ್ರಿಗೆ ತಮ್ಗೆ ಬೇಕಾದಷ್ಟು ಮನೆಯ ನೀರನ್ನು ತುಂಬಿಕೊಂಡ ನಂತರ ಮುಂದೇನು ಅಂತ ಹೇಳಿದ್ರೆ ಹಾಗೆ ಬಿಟ್ಟರು ಅದನ್ನು ಗಟಾರಿಗೆ, ಚರಂಡಿಗೆ ಹೋಗ್ತಾ ಇದೆ. ನಾನು ಪ್ರಶ್ನೆ ಮಾಡಿದ್ದೀನಿ, ನೀರು ವೇಸ್ಟ್ ಆಗುತ್ತಲ್ಲಪ್ಪ. ಅವ್ರ ಉತ್ತರ ಏನು ಅಂತಂದರೆ, ನಿನಗೇನು ಕಷ್ಟ ಆಯ್ತು, ಯಾಕಂದರೆ ಟ್ಯಾಕ್ಸ್ ಕಟ್ಟವು ನಾನು, ನನ್ನ ಮನೆಯ ನಳ ನನ್ನ ನೀರು ಹೋಗುತ್ತೆ, ನಿಂದೇನು ಅಂತ ಈ ರೀತಿ ಪ್ರಶ್ನೆ ಮಾಡೋರಿದ್ದಾರೆ. ಆದರೆ ಭವಿಷ್ಯದ ಜನರಿಗೆ ನಾವು ನೀರನ್ನು ಉಳಿಸ್ಬೇಕಲ್ಲ, ಇದು ಎರಡನೇದ್ದು. ಮೂರನೇದ್ದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್. ನಾವು ನಮ್ಮ ಯಜಮಾನರು ಪೇಟೆಗೆ ಹೋಗಿರ್ತಾರೆ, ಒಂದಿಷ್ಟು ಹಣ್ಣು ತರಕಾರಿನೂ ತಗೊಂಡು ಬರೋದಿರುತ್ತೆ. ಈಗಂತೂ ಮೊಬೈಲು, ಫೋನ್ ಮಾಡಿಬಿಡ್ತೀವಿ, ಇಷ್ಟು ಈರುಳ್ಳಿ ಮೆಣಸಿನ್ಕಾಯಿ ತಗೊಂಡು ಬನ್ನಿ ಅಂತ ಹೇಳ್ತೀವಿ. ಅವರೊಂದು ಕ್ಯಾರಿ ಕವರ್ನಲ್ಲಿ ಹಾಕ್ಕೊಂಡು ಬರ್ತೀವಿ. ಎಷ್ಟು ಪ್ಲಾಸ್ಟಿಕ್ ಕವರ್ಗಳು ಮನೆಯಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ. ಅದರಲ್ಲಿ ಒಂದಿಷ್ಟು ಕಸ ಹಾಕಿ ನಾವು ಹೊರಗಡೆ ಹಾಕ್ತೀವಿ, ಅದನ್ನು ಹಸು ತಿನ್ನುತ್ತೆ, ಆಮೇಲೆ ಅದು ತೊಂದರೆ, ಆರೋಗ್ಯ ಕೆಟ್ಟು ಅದು ಸತ್ತು ಹೋಗುತ್ತೆ. ಈ ರೀತಿ ಕಡಿಮೆ ಪ್ಲಾಸ್ಟಿಕ್ ಬಳಸೋದು ಹೇಗೆ, ಪ್ಲಾಸ್ಟಿಕ್ಕನ್ನೇ ಬಳಸದೇ ಇರೋದು ಹೇಗೆ, ನಾವು ಹೊರಗಡೆ ಹೋಗುವಾಗ ಒಂದು ಕೈಚೀಲವನ್ನು ನಮ್ಮ ಜೊತೆಗೆ ತಗೊಂಡು ಹೋಗ್ತೀವ, ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಪೇಡ ಲಗಾವೋ, ಪಾನಿ ಬಚಾವೋ, ಪ್ಲಾಸ್ಟಿಕ್ ಹಟಾವೋ, ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹದ್ದು ಪಂಚಪರಿವರ್ತನೆಯ ಎರಡನೇ ವಿಷಯ. ಪಂಚಪರಿವರ್ತನೆಯ ಮೂರನೇ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಸಮಾಜ ಜೀವನದಲ್ಲಿ ಅನೇಕ ಪೂಜಾ ಪದ್ಧತಿಗಳಿವೆ. ನಮ್ಮ ಸಮಾಜ ಜೀವನದಲ್ಲಿ ಅನೇಕ ಜಾತಿ, ಮತ, ಪಂಥ, ಕುಲ ಸಂಪ್ರದಾಯಗಳಿದೆ. ಅವೆಲ್ಲದರ ಮಧ್ಯದಲ್ಲಿ ನಾವು ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು. ಎಲ್ಲ ಪೂಜಾ ಪದ್ಧತಿಗಳ ಬಗ್ಗೆ ಅಷ್ಟೇ ಶ್ರದ್ಧೆ ಗೌರವಗಳಿಂದ ನಾವು ನಡ್ಕೋಬೇಕು. ಇದನ್ನು ನಾವು ನಡ್ಕೊಳ್ತಾ ಇದ್ದೀವ. ಬಸವಣ್ಣವರು ಹೇಳಿದರು, ಏನು, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ. ನಾವು ನಮ್ಮನೆಗೆ ಬಂದವ್ರನ್ನೆಲ್ಲ ಈ ರೀತಿಯ ದೃಷ್ಟಿಯಿಂದ ನಾವು ನೋಡ್ತೀವ. ಇಲ್ಲ ಅಂದರೆ ಇವನು ಯಾವ ಜಾತಿ, ಇವನು ಯಾರ ಪೈಕಿ, ಇವನು ಯಾರು, ಈ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಈ ಸಭ್ಯ ಸಮಾಜಕ್ಕೆ ಯೋಗ್ಯ ಆಗಿರತಕ್ಕಂಥದ್ದು ಅಲ್ಲ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲಪೇಳಿರಯ್ಯ, ಭಕ್ತ ಕನಕದಾಸರು ಹೇಳಿದರು. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಹೇಳಿದರು. ಆದ್ರೂ ಸಹಿತ ಇವತ್ತು ನಾವು ಜಾತಿಯ ಹೆಸರಿನಿಂದ ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಇದನ್ನು ಆಚರಣೆ ಮಾಡ್ತೀವಲ್ಲ, ಎಷ್ಟು ಸರಿ? ಅದಕ್ಕೆ ನಮ್ಮ ಪೂಜನೀಯ ಸರಸಂಘ ಚಾಲಕರು ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹಿತ ಉಪಯೋಗ ಮಾಡಲಿಕ್ಕೆ ನೀರು ಅದು ಎಲ್ಲರಿಗೂ ಇರಬೇಕು, ದೇವಸ್ಥಾನ ಎಲ್ಲರ ಪ್ರವೇಶಕ್ಕಿರಬೇಕು, ಸ್ಮಶಾನ ಎಲ್ಲರ ಅಂತ್ಯ ಸಂಸ್ಕಾರಗಳಿಗೆ ಇರಬೇಕು, ಇದು ಎಲ್ಲರಿಗೂ ಮುಕ್ತವಾಗಿ ಇರಬೇಕು. ಎಲ್ಲರ ಮೈಯಲ್ಲಿ ಹರಿತಾ ಇರತಕ್ಕಂಥದ್ದು ಅದೇ ರಕ್ತ, ನಾವೆಲ್ಲರೂ ಉಸಿರಾಡಿಸ್ತಕ್ಕಂಥದ್ದು ಅದೇ ಗಾಳಿ. ಹಾಗಾಗಿ ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ, ಭೇದವು ಏಕಾಗಿ. ಈ ಭೇದವನ್ನು ಮೀರಿ ನಾವೆಲ್ಲ ಬದುಕಬೇಕು, ಅದೇ ಹಿಂದೂ. ಅದನ್ನು ನಾವು ನಮ್ಮ ಮನೆಯಲ್ಲಿ ಅನುಷ್ಠಾನಕ್ಕೆ ತರಬೇಕಾದಂಥದ್ದು. ಇದು ಕೇವಲ ಹೇಳಲಿಕ್ಕೆ, ಭಾಷಣಕ್ಕಲ್ಲ, ನಾವಿದನ್ನು ಮಾಡ್ತೀವ. ಇದು ಪಂಚಪರಿವರ್ತನೆಯ ಮೂರನೇ ವಿಷಯ. ನಾವೆಲ್ಲ ಒಂದಾಗಿರಬೇಕು, ನಾವೆಲ್ಲ ಸಾಮರಸ್ಯದಿಂದ ಕೂಡಬೇಕು. ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಇದನ್ನು ತೊಡೆದು ಹಾಕಿ ಹಿಂದೂ ಅನ್ನುವ ಭಾವದಿಂದ ನಾವೆಲ್ಲ ಬದುಕಬೇಕು. ಪಂಚಪರಿವರ್ತನೆಯ ನಾಲ್ಕನೇ ವಿಷಯ ಅಂತ ಹೇಳಿದ್ರೆ ನಮ್ಮತನದ ರೀತಿಯಲ್ಲಿ ನಾವು ಬದುಕಬೇಕು, ನಮ್ಮ ದೇಶದ ರೀತಿಯಲ್ಲಿ ನಾವು ಬದುಕಬೇಕು. ಅದೇ ನಮ್ಮ ಮನೆಯ ಪದ್ಧತಿಗಳು ಯಾವುದಿದೆಯೋ ಅದರಂತೆ ಇರಬೇಕು. ಅದಕ್ಕೆ ಸ್ವದಲ್ಲಿ ಹೇಳ್ತಾರೆ ಅಂತ, ಮೊದಲನೇದು ಅಂತ ಹೇಳಿದ್ರೆ ಸ್ವಭಾಷಾ. ಯಾವ ಭಾಷೆ ಮಾತಾಡಬೇಕು ಅಂದರೆ ನನ್ನ ಭಾಷೆಯನ್ನು ಮಾತಾಡಬೇಕು. ಆದರೆ ಇಂಗ್ಲೀಷ್ ಕಲಿಬಾರ್ದ ಅಂತ ಹೇಳಿದ್ರೆ ಇಂಗ್ಲೀಷ್ ಕಲಿಬಾರ್ದು ಅಂತ ಏನಿಲ್ಲ. ಆದರೆ ನನ್ನ ಮಾತೃಭಾಷೆಯ ಬಗ್ಗೆ ನನಗೆ ಅಭಿಮಾನ ಇದೆಯಾ, ಅದರಂತೆ ನಾನು ನಡ್ಕೊಳ್ತೀನಿ. ಅದಕ್ಕೆ ಸ್ವಭಾಷಾ. ಕನಿಷ್ಠ ನನ್ನ ಮಾತೃಭಾಷೆ ಬಗ್ಗೆ ನನಗೆ ಅಭಿಮಾನ ಇದ್ದರೆ ನಾವೆಲ್ಲರೂ ಮಾಡಬಹುದಾಗಿದ್ದು ಅಂತ ಹೇಳಿದ್ರೆ, ನಮ್ಮ ಬ್ಯಾಂಕ್ ಅಕೌಂಟು, ನಮ್ಮೆಲ್ಲ ಡಾಕ್ಯುಮೆಂಟ್ಗಳಲ್ಲಿ ನನ್ನ ಮಾತೃಭಾಷೆಯಲ್ಲಿ ನಾನು ಸಹಿ ಮಾಡ್ತೀನಿ ಅಂಥೇಳಿ ತರಲಿಕ್ಕಾಗತ್ತಾ?
ಅದರದ್ದು ನಾನು ಕನ್ನಡ ನನ್ನ ಮಾತೃಭಾಷೆ, ಕನ್ನಡದಲ್ಲಿ ಸಹಿ ಮಾಡ್ತಕ್ಕಂಥದ್ದು ಇದನ್ನು ತರಲಿಕ್ಕಾಗತ್ತೆ. ಅವಾಗದು ಸ್ವಭಾಷಾ. ಎರಡನೇದು ಸ್ವಭೂಷ. ನಮ್ಮ ಡ್ರೆಸ್ ಕೋಡು, ಎಂಥ ಡ್ರೆಸ್ ಹಾಕೋಬೇಕು. ಇತ್ತೀಚೆಗೆ ಒಂದು ದೇವಸ್ಥಾನದ ಅಲ್ಲಿಯ ಧರ್ಮಾಧಿಕಾರಿಗಳಿದ್ದಿದ್ದು ಒಂದು ಫೇಸ್ಬುಕ್ನಲ್ಲಿ ಒಂದು ವಿಡಿಯೋ, ಒಂದು ಹುಡುಗಿ ಅರ್ಧಂಬರ್ಧ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಳೆ. ಒಳಗಡೆ ಹೋಗುವಾಗ ಆ ಧರ್ಮಾಧಿಕಾರಿಗಳು ನಿಲ್ಲಿಸ್ತಾರೆ, ಈ ರೀತಿ ವೇಷ ಹಾಕ್ಕೊಂಡು ಬಂದರೆ ಹಾಗೆ. ಆದರೆ ಆ ಹುಡುಗಿ ಹೇಳ್ತಾಳೆ, ನನ್ನ ಇಷ್ಟ. ಇವತ್ತು ಫೇಸ್ಬುಕ್ಗಳಲ್ಲಿ ಇತ್ಯಾದಿ ನೋಡಿದಾಗ ಅರ್ಧಂಬರ್ಧ ಡ್ರೆಸ್ಸು ಟಿ ವಿಗಳಲ್ಲಿನೂ ನಾವು ನೋಡ್ತೀವಿ. ಆವಾಗ ಹುಡುಗಿಯರು ಚರ್ಚೆ ಮಾಡ್ತಕ್ಕಂಥ ರೀತಿ ಏನು ಅಂತ ಹೇಳಿದ್ರೆ, ಮೈ ಬಾಡಿ ಮೈ ರೈಟ್, ನನ್ನ ಶರೀರ ನನ್ನ ಹಕ್ಕು, ನಾನು ಎಷ್ಟು ಬೇಕಾದ್ರೂ ತೋರಿಸ್ತೀನಿ, ನೀವ್ಯಾರು ಕೇಳೋರು. ಈ ಮಾನಸಿಕತೆ ಬರ್ತಾ ಇದೆ. ಹೀಗಾಗಿ ಸ್ವಭೂಷ, ಎಂಥ ಡ್ರೆಸ್ ಹಾಕಬೇಕು, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಡ್ರೆಸ್ ಹಾಕಿ ನಾವು ಹೊರಗಡೆ ಕಳಿಸ್ಬೇಕು, ಇದನ್ನ ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ ವೇಷ ಅನ್ನತಕ್ಕಂಥದ್ದು ಇದು ಸಭ್ಯ ಸಂಸ್ಕೃತಿ, ಸಭ್ಯ ನಾಗರಿಕತೆ, ಉತ್ಕೃಷ್ಟತೆ ಅನ್ನುವಂಥದ್ದು ವೇಷವೂ ಒಂದು. ಕಡಿಮೆ ಬಟ್ಟೆ ಹಾಕೋದ್ರಿಂದ ಅದು ಹೆಚ್ಚು ಅವರು ಕಲ್ಚರ್ಡ್ ಅಂಥೇಳಿ ಅಲ್ಲ. ಆದರೆ ಇವತ್ತು ಬೆಂಗಳೂರಂತಲ್ಲೇ ದೊಡ್ಡ ದೊಡ್ಡ ಸಿಟಿ ಹಂಗೆ ನೋಡಿದ್ರೆ ಒಂದು ಸ್ವಲ್ಪ ಸಿರ್ಸಿನು ಕಡಿಮೆ ಬಟ್ಟೆ ಹಾಕಿ ಓಡಾಡುವ ಹುಡುಗಿಯರು ಕಾಣಲಿಕ್ಕೆ ಸಿಗ್ತಾರೆ. ಆದರೆ ಇದರಿಂದ ನಾವು ಮೇಲಕ್ಕೆ ಹೇಗೆ ಬರುವುದು? ಅದಕ್ಕೆ ಸ್ವಭೂಷ. ಇನ್ನು ಸ್ವಭೋಜನ, ನಾವು ಏನು ಅಡುಗೆ ಮಾಡ್ತೀವಿ ಅದು ಅದರಲ್ಲಿ ಇರಬೇಕು. ಎಂಥ ಅಡುಗೆ? ಅದು ಹೋಗಿ ಸ್ವಲ್ಪ ಸಿರ್ಸಿಯಂತಹ ಪಟ್ಟಣಗಳಲ್ಲಿ, ನಗರಗಳಲ್ಲಿ ಒಂದು ಸ್ವಲ್ಪ ರಿಪ್ಲೇಸ್ ಆಗಿದೆ. ಅದಕ್ಕೆ ಝೊಮ್ಯಾಟೊ ಬಂದಿದೆ, ಸ್ವಿಗ್ಗಿ ಬಂದಿದೆ, ಪಿಜ್ಜಾ ಬಂದಿದೆ, ಬರ್ಗರ್ ಬಂದಿದೆ. ಆರ್ಡರ್ ಮಾಡಿದರೆ ನಮ್ಮ ಮನೆಗಳಿಗೆ ಬರ್ತದೆ. ಆದರೆ ಹ್ಯಾಪಿ ಬರ್ತ್ಡೇ ಅನ್ನುವಂಥ ಹೆಸರಿನಿಂದ ನಮ್ಮ ಮನೆಗೆ ಕೇಕ್ ಬರುತ್ತೆ. ಕೇಕ್ ಕತ್ತರಿಸಿ ತಿನ್ನುವುದರಲ್ಲಿ ನಮಗೆ ಆನಂದ, ಅದರ ಮಧ್ಯದಲ್ಲಿ ಒಂದು ಮೇಣಬತ್ತಿಯನ್ನು ಹಚ್ಚಿ ಉಫ್ ಅಂತ ಹೇಳಿ ಊದುವುದರಲ್ಲಿ ಇನ್ನಷ್ಟು ಸಂತೋಷ. ಹೀಗಾಗಿ ಸ್ವಭೋಜನ್ ನಮ್ಮದು ಅನ್ನುವಂಥದ್ದು. ಇಲ್ಲಿರೋ ತಾಯಂದಿರಿಗೆ ನಾನೇನಾದರೂ ಒಂದು ಪ್ರಶ್ನೆ ಕೇಳಿಬಿಟ್ರೆ, ನಿಮಗೆ ಉಂಡೆ ಮಾಡ್ಲಿಕ್ಕೆ ಬರುತ್ತಾ ಅಂತ ನಾನು ಕೇಳಿದರೆ, ನೀವು ಕೇಳ್ತೀರಿ ಯಾವ ಉಂಡೆ? ಹೆಸರಿಟ್ಟಿನ ಉಂಡೆ, ಬೇಸನ್ ಉಂಡೆ, ಬೂಂದಿ ಉಂಡೆ, ಪುಟಾಣಿ ಉಂಡೆ, ಶೇಂಗಾ ಉಂಡೆ, ಅಳ್ಳುಂಡೆ, ಎಳ್ಳುಂಡೆ, ಎಷ್ಟು ರೀತಿಯ ಉಂಡೆಗಳು. ಒಂದು ಉಂಡೆ ಅಂದರೆ ಇಷ್ಟು, ಒಂದು 50-60 ರೀತಿಯ ಉಂಡೆಗಳು ನಮ್ಮಲ್ಲಿ ತಯಾರಾಗತ್ತೆ. ಒಂದು ಹೋಳಿಗೆ ಅಂದರೆ 10 ರೀತಿಯ ಹೋಳಿಗೆಗಳು ತಯಾರಾಗತ್ತೆ. ಇಷ್ಟೆಲ್ಲ ವಿಶೇಷವಾದ ಊಟ ನಮ್ಮಲ್ಲಿ ಇದ್ದಾಗ್ಯೂ ಸಹಿತ ನಾವು ಎಲ್ಲಿಯೋ ಬೆಂದಿದ್ದು, ಏನೋ ಹಾಕಿದ್ದು, ಯಾರೋ ತಂದು ಕೊಟ್ಟಿದ್ದು ಅದು ಹೈಜೆನಿಕ್ ಅಲ್ಲ. ಅದಕ್ಕೆ ಸ್ವ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡಿದ್ದೆ, ಅದಕ್ಕೆ ಸ್ವಭೋಜನ್ ಅಂತ ಹೇಳಿ. ಹೀಗಾಗಿ ಸ್ವ ಅನ್ನುವಂತಹ ವಿಷಯದಲ್ಲಿ ಸ್ವಭವನ್, ನಮ್ಮ ಮನೆ ಅದು ಸ್ವ ಆಗಿರುತ್ತೆ. ಸಿರ್ಸಿಯಲ್ಲಿ ಅಷ್ಟು ಹೇಳುವ ಅಗತ್ಯ ಇಲ್ಲ. ಇಲ್ಲಿರುವ ಎಲ್ಲ ಮನೆಗಳು ಸ್ವ ಅಂತ ಹೇಳಿದ್ರೆ ಪೂಜೆ ಪುನಸ್ಕಾರ ಇದು ಸಾಮಾನ್ಯವಾಗಿ ನಡೆಯುತ್ತೆ ಅವರವರ ದೃಷ್ಟಿಯಲ್ಲಿ. ಹಾಗಾಗಿ ಸ್ವ ಅಂತ ಹೇಳಿದ್ರೆ, ಇನ್ನು ಬೆಂಗಳೂರಂತಲ್ಲೇ ಹೋದರೆ ಮನೆಯಲ್ಲಿ ದೇವರ ಮನೆಯೂ ಇರಂಗಿಲ್ಲ, ಅಡುಗೆ ಮನೆಯೂ ಇರಂಗಿಲ್ಲ. ಮನೆ ಪ್ಲಾನ್ ಒಳಗೆ ಅಡುಗೆ ಮನೆ ಇರಂಗಿಲ್ಲ, ಯಾಕಂದ್ರೆ ಮನೆಯಲ್ಲಿ ಅವರು ಊಟವೇ ಮಾಡುವುದಿಲ್ಲ. ಆ ರೀತಿ ಇದ್ದಾಗ ಈ ಸ್ವ ಅನ್ನುವಂಥದ್ದು ಬರುವುದು ಹೇಗೆ? ಅದು ಸ್ವ. ಇನ್ನೊಂದು ಸ್ವ ಅಂದ್ರೆ ಭ್ರಮಣ್, ಸ್ವಭ್ರಮಣ್. ನಾವು ವರ್ಷಕ್ಕೊಮ್ಮೆ ಪ್ರವಾಸಕ್ಕೆ ಹೋಗ್ತೀವಿ. ಎಂಥಲ್ಲೇ ಪ್ರವಾಸಕ್ಕೆ ಹೋಗಬೇಕು, ಊಟಿ, ಕೊಡೈಕೆನಾಲು, ಕೊಡಗು, ಈ ರೀತಿ ಟ್ರಿಪ್ಗೆ, ಹೋಮ್ ಸ್ಟೇಗಳಿಗೆ ಹೋಗಬೇಕಾ? ಕಾಶಿ, ಮಥುರಾ, ಅಯೋಧ್ಯ, ಪ್ರಯಾಗ ಇಂಥಲ್ಲೇ ಹೋಗಬೇಕಾ? ಸಾಹಸದ ಜಾಗಗಳು ಬೇಕಾದಷ್ಟು ತೀರ್ಥಕ್ಷೇತ್ರಗಳು ತಿಳ್ಕೊಳ್ಳಿಕ್ಕಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟೆಷ್ಟು ಕೋಟೆಗಳನ್ನು ಗೆದ್ರೋ ಅಲ್ಲೆಲ್ಲ ಹೋಗಿ ಬಂದರೆ ಬೇಕಾದಷ್ಟು ನಮ್ಮ ಮೈ ಸುಸ್ತಾಗುವ ರೀತಿಯಲ್ಲಿ ನಮಗೆ ಪ್ರವಾಸ ಸಿಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ನಮ್ಮ ಭ್ರಮಣ್, ಅದರಲ್ಲಿ ಸ್ವ, ಅದನ್ನು ನಾವು ತರಲಿಕ್ಕೆ ಸಾಧ್ಯ ಇದೆಯಾ? ಇದು ಸ್ವ. ಹೀಗಾಗಿ ಪಂಚಪರಿವರ್ತನೆ 4ನೇ ವಿಷಯದು ಸ್ವ. 5ನೇದು ಅಂತ ಹೇಳಿದ್ರೆ ನಾವೆಲ್ಲರೂ ಇರ್ತಕ್ಕಂತಹ ತಾಣ ಅದು ಯಾವುದು ಅಂತ ಹೇಳಿದ್ರೆ ನಮ್ಮ ಮನೆ. ಇದು ಪಂಚಪರಿವರ್ತನೆ 5ನೇ ವಿಷಯ, ಅದು ನಮ್ಮ ಮನೆ. ನಮ್ಮ ಮನೆ ಹೇಗಿದೆ? ನಮ್ಮ ಮನೆ, ನಮ್ಮ ಅತ್ತೆ, ನಮ್ಮ ಮಾವ, ಅವರಪ್ಪ ಯಾವ ಪರಂಪರೆಯನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೋ ಅದನ್ನು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಸೊಸೆಗೆ, ನಮ್ಮ ಮೊಮ್ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಾ? ಇವತ್ತು ಸಿರ್ಸಿಯಂತಹ ಊರುಗಳಲ್ಲಿನೂ ಸಹಿತ ಎಲ್ಲ ಹೆಣ್ಮಕ್ಕಳು ಮಮ್ಮಿಗಳಾಗಿದ್ದಾರೆ. ಗಂಡಸರು ಇನ್ನೂ ಡ್ಯಾಡಿ ಆಗಲಿಲ್ಲ.
ಆದರೆ ಹೆಣ್ಮಕ್ಳು ಮಮ್ಮಿ ಆಗಿದ್ದಾರೆ. ಹಾಗೇನೆ ಬಸ್ಸಿನಲ್ಲಿ ಹೊಂಟಾಗ ಅನುಭವಕ್ಕೆ ಬರುತ್ತೆ, ಎಲ್ಲ ಗಂಡ್ಮಕ್ಳು ಸಹಿತ ಅಂಕಲ್ಗಳು, ಎಲ್ಲ ಹೆಣ್ಮಕ್ಳು ಆಂಟಿಗಳು. ಸಾಮಾನ್ಯವಾಗಿ ಶಬ್ದಗಳಿದೆ, ಏನು ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ, ಮಾಮಿ, ಅಬುಚಿ, ಈ ರೀತಿ ಅನೇಕ ಶಬ್ದ ಸಂಪತ್ತುಗಳು ಎಲ್ಲಿ ಹೋಯಿತು. ಹೀಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಪೂಜಾ ಪದ್ಧತಿ, ನಮ್ಮ ಮನೆಯ ಒಳಗೆ ಹೊರಗೆ, ನಮ್ಮ ಮನೆಯ ಹಬ್ಬಗಳು, ಮನೆ ಅಂತ ಹೇಳಿದಾಗ ಎಲ್ಲರೂ ಒಟ್ಟಿಗೆ ಇರ್ತೀವ. ಇವತ್ತು ಕೆಲವರಿಗೆ ಸನ್ಮಾನ ಮಾಡಿದರು, ಕೆಲವರು ಮನೆಯಲ್ಲಿ ಸಾಧಕರು, ಇನ್ನು ಕೆಲವರು ಸಮಾಜದಲ್ಲಿ ಸಾಧಕರು. ಹಾಗಾಗಿ ನಮ್ಮ ಮನೆ ಅನ್ನತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡಿ ಯೋಚನೆ ಮಾಡತಕ್ಕಂಥದ್ದು ಅಂತಂದರೆ ಅದು ನಮ್ಮ ಮನೆ. ಭಾರತದ ಮನೆಗಳು ಇವತ್ತು ಸಣ್ಣದಾಗ್ತಾ ಇದೆ. ಆದರೆ ಹಿಂದೆ ಈಗ ಒಂದು 30-40 ವರ್ಷದ ಹಿಂದೆ ಎಲ್ಲರೂ ನಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಂಡಾಗ ಮನೆಗಳು ಚಿಕ್ಕದಿತ್ತು. ಮಲೆನಾಡಿನ ಭಾಗದಲ್ಲಿ ಮನೆಗಳು ದೊಡ್ಡದು, ಆದರೆ ಬಿಜಾಪುರ, ಕಲಬುರ್ಗಿ, ಧಾರವಾಡ ಆ ಮನೆಗಳು ಚಿಕ್ಕದೇನೆ. ಆದರೆ ಮನೆಯಲ್ಲಿ ಇರತಕ್ಕಂತಹ ಜನರ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಈಗ ಒಂದು 40 ವರ್ಷದ ಹಿಂದೆ ಮನೆ ಸಣ್ಣದು, ಆದರೆ ಜನ ಹೆಚ್ಚು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮನೆಗಳು ದೊಡ್ಡದಾಗಿದೆ, ಆದರೆ ಇರುವಂತಹ ಜನಗಳ ಸಂಖ್ಯೆ ಕಡಿಮೆ ಆಗಿದೆ. ಜನಗಳ ಸಂಖ್ಯೆ ಕಡಿಮೆ ಆಗಿರುವುದರ ಪರಿಣಾಮ ಏನು ಅಂತ ಹೇಳಿದ್ರೆ, ಅವಾಗೆಲ್ಲ ರಾತ್ರಿ ಆಯಿತು ಅಂತ ಹೇಳಿದ್ರೆ ಹಾಸಿಗೆ ಹಾಸುವುದೇ ಒಂದು ಕಾರ್ಯಕ್ರಮ ಇರ್ತಿತ್ತು. ಈಗ ಹಾಗಿಲ್ಲ. ಈಗ ಬೆಡ್ರೂಮ್ ಯಾವಾಗಲೂ ರೆಡಿ ಇರುತ್ತೆ, ಹಗಲು ರಾತ್ರಿ ಯಾವಾಗ ಬೇಕಾದ್ರೂ ಮಲ್ಕೊಳ್ಬಹುದು. ಹೀಗೆ ಮನೆ ಅನ್ನತಕ್ಕಂಥದ್ದು, ನಮ್ಮ ಮನೆಯಲ್ಲಿ ಕೃಷಿ ಮಾಡಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಯಾರ್ಯಾರು ಹೊರಗೆ ಹೋಗ್ತಾರೋ ಅವರೆಲ್ಲರೂ ಸಾಯಂಕಾಲ ಅಥವಾ ಅವ್ರು ತಮ್ಮ ಕೆಲಸ ಮುಗಿದ ನಂತರ ಬರುವುದು ಎಲ್ಲಿಗೆ ಅಂತ ಹೇಳಿದ್ರೆ ಮನೆಗೆ. ಮನೆಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅದು ನನ್ನ ಮನೆ, ನಮ್ಮ ಮನೆ. ಮನೆ ಅಂತ ಹೇಳಿದ್ರೆ ಇದನ್ನು ವಿಸ್ತಾರ ಮಾಡಿದಾಗ ಮ ಮತ್ತು ನೆ ಎರಡೇ ಅಕ್ಷರ ಅಲ್ಲಿರೋದು. ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂತಹ ತಾಣ ಅದು ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಮನೆ. ನಮ್ಮ ಮ ಅಂತ ಹೇಳಿದ್ರೆ ಮನಸ್ಸಿಗೆ, ನೆ ಅಂತ ಹೇಳಿದ್ರೆ ನೆಮ್ಮದಿ. ಎಷ್ಟೇ ಹೊರಗಡೆ ಓಡಾಡಿ ಬಂದ್ರೂ ಸಹಿತ ನಮ್ಮ ಮನೆಗೆ ಬಂದು ಕೂತಾಗ ನಮಗೆ ನೆಮ್ಮದಿ ಸಿಗುತ್ತೆ. ಇದು ಮನೆ. ಹೀಗಾಗಿ ಮನೆಯಲ್ಲಿ ನಮ್ಮತನವನ್ನು ನಾವು ಉಳಿಸ್ಕೊಳ್ತೀವ ಅನ್ನತಕ್ಕಂಥದ್ದು ಪಂಚಪರಿವರ್ತನೆಯ 5ನೆಯ ವಿಷಯ. ಹೀಗಾಗಿ 5 ವಿಷಯವನ್ನು ಒಂದ್ಸಲ ಪುನಸ್ಮರಣೆ ಮಾಡ್ತೀನಿ. ಅದು ಅಂತ ಹೇಳಿದ್ರೆ ನಾಗರಿಕ ಕರ್ತವ್ಯ, 2ನೇದ್ದು ಅಂತ ಹೇಳಿದ್ರೆ ಪರಿಸರ, 3ನೇದ್ದು ಸಾಮಾಜಿಕ ಸಾಮರಸ್ಯ, 4ನೇದ್ದು ಸ್ವ, 5ನೇದ್ದು ಕುಟುಂಬ, ನಮ್ಮ ಮನೆ. ಜಗತ್ತಿನ ಜನ ಭಾರತದ ಮನೆಯ ಬಗ್ಗೆ ಅಭ್ಯಾಸ ಮಾಡ್ತಾರೆ, ನಾವು ನಮ್ಮ ಮನೆಯ ಬಗ್ಗೆ ತಿರಸ್ಕಾರವನ್ನು ನಾವು ತಗೊಂಡಿದ್ದೀವಿ. ಇದು ನಮ್ಮ ಸಮಾಜದ ಒಳಗೆ ಇರತಕ್ಕಂತಹ ಸಮಸ್ಯೆಗಳು. ಸಮಾಜದ ಒಳಗಡೆ ಅಂದರೆ ಹಿಂದೂ ಸಮಾಜದ ಒಳಗಡೆ ನಾವು ಇದರಿಂದ ಮೀರಿ ನಾವು ಸರಿ ಆಗಬೇಕಾಗಿದೆ. ಇದು ಯಾರು ಮಾಡಬೇಕು ಅಂದರೆ ಎಲ್ಲರೂ ಮನೆಯೊಳಗೆ ಮಾಡಬೇಕಾದಂತಹ ಕೆಲಸ. ಆದರೆ ಹಿಂದೂ ಸಮಾಜಕ್ಕೆ ಹೊರಗಿನಿಂದಲೂ ಸಾಕಷ್ಟು ಆಘಾತಗಳಿದೆ. ನಾವು ಒಳಗಿನಿಂದ ಸರಿ ಮಾಡೋದಲ್ಲ, ಅದನ್ನು ತಡೆಗೋಡೆಯ ರೀತಿಯಲ್ಲಿ ಅದನ್ನು ಎದುರಿಸುವಂತಹದ್ದು ಅನೇಕ ಇದೆ. ಅದು ಯಾವುದು ಅಂತ ಹೇಳಿ, ಅದು ಯಾವುದು ಅಂತ ಕೇಳಿದಾಗ ಸಾಮಾನ್ಯವಾಗಿ ಅನೇಕರು ಹೇಳಿರ್ತಾರೆ ಅದಕ್ಕೆ ಜಿಹಾದ್ ಅಂತ ಹೇಳಿ ನಾವು ಹೇಳ್ತೀವಿ. ಇದು ಹೊರಗಿನ ಆಕ್ರಮಣಗಳು. ಜಿಹಾದ್ ಅಂತ ಹೇಳಿದಾಗ ಯಾವ ಜಿಹಾದು ನಾವೆಲ್ಲ ಕೇಳಿದ್ದು ಅಂತ ಹೇಳಿದ್ರೆ ಲವ್ ಜಿಹಾದ್. ಸಿರ್ಸಿ ಅನ್ನುವಂತಹ ಊರು, ಸಿರ್ಸಿ ಜಿಲ್ಲೆ, ಈ ಭಾಗಕ್ಕೆ ಲವ್ ಜಿಹಾದ್ ಹೊಸದು ಅಲ್ಲ. ಹಿಂದೂ ಹುಡುಗಿಯರು ಮುಸಲ್ಮಾನ ಹುಡುಗರ ಹಿಂದೆ ಓಡಿ ಹೋಗ್ತಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುಧೋಳ್ ಅನ್ನುವಂತಹ ಗ್ರಾಮದ ಒಬ್ಬ ಹೆಣ್ಮಗಳು ಮದುವೆಯಾಗಿ 10 ವರ್ಷದ ನಂತರ ಕಲಬುರಗಿಗೆ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಏನು ಅಂತ ಹೇಳಿದ್ರೆ, 10 ವರ್ಷದ ಹಿಂದೆ ನಾನು ಲವ್ ಮಾಡಿ ಒಬ್ಬ ಮುಸಲ್ಮಾನನನ್ನು ಮದುವೆಯಾದೆ, ಹೈದರಾಬಾದ್ನಲ್ಲಿದ್ದೆ, ನನಗೀಗ 3 ಮಕ್ಕಳು, ನನ್ನ ಅತ್ತೆ ನನ್ನ ಗಂಡ ಯೋಚನೆ ಮಾಡ್ತಾ ಇದ್ದಾರೆ ನನ್ನನ್ನು ಇನ್ನೊಂದು ದೇಶಕ್ಕೆ ಮಾರಾಟ ಮಾಡಬೇಕು ಅಂತೇಳಿ. ನಾನು ಬಂದು ಕಲಬುರಗಿ SP ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ರೀತಿ ಲವ್ ಜಿಹಾದ್ ಮೂಲಕ ಹಿಂದೂ ಹುಡುಗಿಯರನ್ನು ಹಾರಿಸಿಕೊಂಡು ಹೋಗುವುದು, ಕೊನೆಗೆ ಅವರನ್ನು ವೇಶ್ಯಾವಾಟಿಕೆಗೆ ತಳ್ಳುವುದು ಮತ್ತು ಅನೇಕ ಕಡೆಗಳಲ್ಲಿ ಸೂಟ್ ಕೇಸೋ ಇನ್ನು ಕೆಲವೊಮ್ಮೆ ಫ್ರಿಡ್ಜಿನಲ್ಲಿಯೋ ಹೆಣ ಆಗ್ತಕ್ಕಂಥದ್ದು, ಇದು ಲವ್ ಜಿಹಾದಿನ ಭಾಗಗಳು. ಆದರೆ ಜಿಹಾದ್ ಅನ್ನುವಂಥದ್ದು ಲವ್ ಜಿಹಾದಕ್ಕೆ ಮಾತ್ರ ಉಳಿಯಲಿಲ್ಲ. ಮತ್ತೆ ಯಾವ ಜಿಹಾದು ಅಂತ ಹೇಳಿದ್ರೆ ಮತಾಂತರದ ಜಿಹಾದ್. ಅದು ಕ್ರಿಶ್ಚಿಯನ್ ಆಗಿರ್ಬೋದು, ಅದು ಮುಸಲ್ಮಾನ ಆಗಿರ್ಬೋದು. ಹಿಂದೂ ಜನರನ್ನು ಆಸೆ ತೋರಿಸಿ ಹೆದರಿಸಿ ಅವರನ್ನು ಮತ ಪರಿವರ್ತನೆ ಮಾಡತಕ್ಕಂಥದ್ದು.
ಹೀಗಾಗಿ ಮತಾಂತರಗಳು ನಡೀತಾ ಇರ್ತದೆ. ಚರ್ಚಿನ ಮೂಲಕ ಮತಾಂತರ ನಡೆಯುತ್ತೆ, ಮಸೀದಿಯ ಮೂಲಕ ಮತಾಂತರ ನಡೆಯುತ್ತೆ. ಹೀಗಾಗಿ ಮತಾಂತರದ ಜಿಹಾದು ಇದು ನಮ್ಮ ಮಧ್ಯದಲ್ಲಿ ಇದೆ. ಜಿಹಾದ್ ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಮುಗಿಲಿಲ್ಲ. ಯಾವುದು ಅಂತ ಹೇಳಿದ್ರೆ ಜನಸಂಖ್ಯಾ ಜಿಹಾದ್. ಆಗಲೇ ಪೂಜ್ಯ ಸ್ವಾಮಿಗಳು ಮಾತಾಡ್ತಾನು ಹೇಳಿದರು, ಏನು ಅಂತ ಹೇಳಿದ್ರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ಒಬ್ಬರು ಬಂದಿದ್ರು, ಅವರು ಕೇರಳದಲ್ಲಿ ಒಂದು ಮನೆಗೆ ಹೋಗಿದ್ರು. ಅವರ ಸಂಖ್ಯೆ ಎಷ್ಟು ಮನೆಯಲ್ಲಿ ಅಂತ ಹೇಳಿದ್ರೆ ಅವರಿಗೆ 19 ಜನ ಮಕ್ಕಳು. ದೆಹಲಿಯಲ್ಲಿ ಅವರೊಂದು ಮನೆಗೆ ಹೋಗಿದ್ರು, ಅಲ್ಲಿ ಗಂಡ ಹೆಂಡತಿಗೆ ಮಕ್ಕಳು ಎಷ್ಟು ಅಂದರೆ 21. ನಮ್ಮನೆಯಲ್ಲಿ ಎಷ್ಟು ಅನ್ನುವಂಥದ್ದು ಪ್ರಶ್ನಾರ್ಥಕ. ಮೊದಲು ಒಂದು ಕುಟುಂಬ ಅಂದರೆ ದೊಡ್ಡ ಫೋಟೋ ಇರ್ತಿತ್ತು. ಬರ್ತಾ ಬರ್ತಾ ಗಂಡ ಹೆಂಡತಿ 2 ಮಕ್ಕಳು ಫೋಟೋ ಬಂತು. ಅದಾದ ನಂತರ ಗಂಡ ಹೆಂಡತಿ ಒಂದು ಮಗ ಇನ್ನೊಂದು ನಾಯಿ ಆ ಫೋಟೋ ಬಂತು. ನಾಯಿ ಯಾಕೆ ಹೇಳ್ತೇವೆ, ನಾಯಿನೂ ಆ ಮನೆಯ ಸದಸ್ಯ ಈಗ ದೊಡ್ಡ ದೊಡ್ಡ ಊರುಗಳಲ್ಲಿ. ಬರ್ತಾ ಬರ್ತಾ ಮಗನೂ ಇಲ್ಲ, ಗಂಡ ಹೆಂಡತಿ ನಾಯಿ ಮಾತ್ರ. ಇದು ಹಿಂದೂ ಸಮಾಜದ ಸ್ಥಿತಿ. ಹೀಗಾಗಿ ಜನಸಂಖ್ಯೆ ಎಲ್ಲಿವರೆಗೆ ಹಿಂದೂಗಳ ಜನಸಂಖ್ಯೆ ಈ ದೇಶದಲ್ಲಿ ಹೆಚ್ಚಿರುತ್ತೋ ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸುರಕ್ಷಿತವಾಗಿ ಇರುತ್ತದೆ. ಅಸ್ಸಾಮಿನ ಭಾಗದಲ್ಲಿ, ಮೇಘಾಲಯದ ಭಾಗದಲ್ಲಿ ಕೆಲವು ಜಿಲ್ಲೆಗಳು, ಕೆಲವು ತಾಲೂಕುಗಳಲ್ಲಿ ಹಿಂದೂ ಅಲ್ಪಸಂಖ್ಯಾತ, ಮುಸಲ್ಮಾನ ಬಹುಸಂಖ್ಯಾತ, ಅಲ್ಲಿ ಈ ದೇಶದ ಸಂವಿಧಾನ ನಡೆಯಂಗಿಲ್ಲ. ಸಂವಿಧಾನ ನಡಿಬೇಕು ಅಂತ ಹೇಳಿದ್ರೆ ಜನಸಂಖ್ಯೆ ಯಾರ್ದು ಹೆಚ್ಚಿರಬೇಕು ಅಂತ ಹೇಳಿದ್ರೆ ಹಿಂದೂಗಳ ಜನಸಂಖ್ಯೆ ಹೆಚ್ಚಿರಬೇಕು. ಪೂಜ್ಯ ಸ್ವಾಮೀಜಿಗಳು ಅದನ್ನೇ ಹೇಳಿದರು, ನಮಗೆಲ್ಲ ಅನುಷ್ಠಾನಕ್ಕೆ ತರಬೇಕಾಗಿದ್ದು ನಾವೇನೇ. ಹೀಗಾಗಿ ಇದು ಜನಸಂಖ್ಯೆ. ಜಿಹಾದ್ ಅನ್ನುವಂಥದ್ದು ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಮುಗಿಲಿಲ್ಲ. ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಜಿಹಾದ್, ಅದು ಘುಸ್ಪೇಟಿ ಜಿಹಾದು. ಘುಸ್ಪೇಟಿ ಜಿಹಾದ್ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರು ಎಷ್ಟು ಜನ ಈ ದೇಶದಲ್ಲಿ ಬಂದಿದ್ದಾರೆ. ಏಜೆನ್ಸಿಗಳಿದೆ ಭಾರತದ ಒಳಗಡೆ ಬಿಡಲಿಕ್ಕೆ. ಬಂದ ನಂತರ ಅವರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ. ಕೆಲವು ಜಿಲ್ಲೆಗಳಲ್ಲಿ ಅಲ್ಲಿ ಯಾರು MLA ಆಗಬೇಕು, ಯಾರು MP ಆಗಬೇಕು ಅಂತ ಹೇಳಿ ನಿರ್ಣಯ ಮಾಡ್ತಕ್ಕಂಥವ್ರು ಯಾರು ಅಂದರೆ ಬಾಂಗ್ಲಾದೇಶದಿಂದ ವಲಸೆ ಬಂದಂಥವರು. ಇವತ್ತಿನ ಮಿತಿಗೆ ಭಾರತದಲ್ಲಿ ಬಾಂಗ್ಲಾ ವಲಸಿಗರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 6 ಕೋಟಿ ಜನ. ಹೀಗಾಗಿ ಘುಸ್ಪೇಟ್ ಅನ್ನುವಂಥದ್ದು ಒಂದು ಜಿಹಾದ್ ಇದೆ. ಇವತ್ತಿಗೂ ಬರ್ತಾ ಇದ್ದಾರೆ, ಇವತ್ತೂ ಸೆಟ್ಲ್ ಆಗ್ತಾ ಇದ್ದಾರೆ. ಆದರೆ ಇವತ್ತು ಕೇಂದ್ರ ಸರ್ಕಾರ SIR ಅಂತ ಹೇಳಿ ಮಾಡಿ ಅದನ್ನು ಹುಡುಕಿ ಹೊರಗೆ ಹಾಕ್ತಕ್ಕಂತಹ ಪ್ರಯತ್ನ ನಡೀತಾ ಇದೆ. ಜಿಹಾದ್ ಅಂತ ಹೇಳಿ ಬಂದಾಗ ಈ ರೀತಿ ಇದು ನಡೀತಾನೆ ಇರುತ್ತೆ. ಇಲ್ಲಿಗೆ ಜಿಹಾದ್ ಮುಗೀತಾ ಅಂತ ಹೇಳಿದ್ರೆ ಜಿಹಾದ್ ಮುಗಿಲಿಲ್ಲ. ಮತ್ತು ಒಂದು ಜಿಹಾದ್ ನಮ್ಮ ಮಧ್ಯದಲ್ಲಿ ಉದ್ಭವ ಆಗತ್ತೆ. ಅದ್ಯಾವುದು ಅಂತ ಹೇಳಿದ್ರೆ ಲ್ಯಾಂಡ್ ಜಿಹಾದ್. ಇಲ್ಲಿ ಕೆಲವರ ಅನುಭವಕ್ಕೆ ಬಂದಿರಬಹುದು. ವಕ್ಫ್ ಹೆಸರಿನಿಂದ ಹಿಂದೂಗಳ ಭೂಮಿಯನ್ನ ವಕ್ಫ್ ಮಂಡಳಿಗೆ ತಗೊಳ್ತಕ್ಕಂಥದ್ದು, ದೇವಸ್ಥಾನದ ಭೂಮಿಯನ್ನ, ಸರ್ಕಾರಿ ಭೂಮಿಯನ್ನ ವಕ್ಫ್ ಮಂಡಳಿಗೆ ತಗೊಳ್ತಕ್ಕಂಥದ್ದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 50,000 ಎಕರೆ ಇದ್ದಂತಹ ವಕ್ಫ್ ಭೂಮಿ ಇವತ್ತು 40 ಲಕ್ಷ ಎಕರೆ ಆಗಿದೆ. ಹಾಗಾಯ್ತು. ಯಾರು ದಾನ ಕೊಟ್ರು? ಯಾರು ದಾನ ಕೊಡಲಿಲ್ಲ. ಯಾವುದೋ ಒಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರು, ಅದನ್ನು ವಕ್ಫಿಗೆ ಹಾಕೊಂಡ್ರು. ವಕ್ಫ್ ಕಾಯ್ದೆಯನ್ನು ರದ್ದು ಮಾಡಬೇಕು, ಅದಕ್ಕೆ ಕಂಟ್ರೋಲ್ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಜೊತೆಗೆ ಯಾವ್ಯಾವುದು ಕ್ರಿಶ್ಚಿಯನ್ ಮಿಷನರಿಗಳು, ಕ್ರಿಶ್ಚಿಯನ್ ಆಸ್ಪತ್ರೆಗಳಿದೆಯೋ, ಬ್ರಿಟಿಷ್ ಸರ್ಕಾರ ಭಾರತ ಬಿಟ್ಟು ಹೋಗುವಾಗ ಅವರಿಗೆ 100 ವರ್ಷ ಲೀಸ್ ಕೊಟ್ಟಿತ್ತು. ಆ ಲೀಸ್ ಪೀರಿಯಡ್ ಈಗ ಮುಗಿತಾ ಇದೆ. ಆ ಜಾಗವನ್ನ, ಆ ಕಟ್ಟಡಗಳನ್ನ ಸರ್ಕಾರ ವಾಪಸ್ ತಗೊಳ್ಳುತ್ತಾ. ಇದೆಲ್ಲವೂ ಸಹಿತ ಲ್ಯಾಂಡ್ ಜಿಹಾದಿನ ಮಧ್ಯದಲ್ಲಿ ಬರ್ತದೆ. ಇದು ಲ್ಯಾಂಡ್ ಜಿಹಾದ್ ಅಂತ ಹೇಳಿದಾಗ ಇಷ್ಟಕ್ಕೆ ಜಿಹಾದ್ಗಳು ಮುಗಿತಾ ಅಂತ ಹೇಳಿದ್ರೆ ಜಿಹಾದ್ ಮುಗಿಲಿಲ್ಲ. ಯಾವುದು ಜಿಹಾದು ಅಂತ ಹೇಳಿದ್ರೆ ಡ್ರಗ್ ಜಿಹಾದ್. ಮಾದಕ ವ್ಯಸನಗಳು ಮಂಗಳೂರಂತಲ್ಲೇ, ಬೆಂಗಳೂರಂತಲ್ಲೇ, ಹುಬ್ಬಳ್ಳಿ ಅಂತಲ್ಲೇ ಅನೇಕ ಚಟಗಳನ್ನು ಹಚ್ಚುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಹೋದಾಗ ಸಣ್ಣ ಸಣ್ಣ ಊರುಗಳಲ್ಲಿ ಕುಡುಕರ ಸಂಖ್ಯೆ ಹೆಚ್ಚು. ಈ ಅಫೀಮು, ಗಾಂಜಾ, ಡ್ರಗ್ಗು, ಇದರ ಮೂಲಕ ಹಿಂದೂ ಸಮಾಜದ ಹುಡುಗರು ಹುಡುಗಿಯರು ಅವರಿಗೆ ಈ ಚಟಗಳನ್ನು, ದುಶ್ಚಟಗಳನ್ನು ಹಚ್ಚಿ ಅವರ ಶಕ್ತಿಯನ್ನೇ ಹಾಳು ಮಾಡತಕ್ಕಂತಹ ಒಂದು ವ್ಯವಸ್ಥೆ ಅದು ನಡೀತಾ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ಅದಕ್ಕೆ ಡ್ರಗ್ ಜಿಹಾದ್. ಜಿಹಾದ್ ಅನ್ನುವಂಥದ್ದು ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಮುಗಿಲಿಲ್ಲ. ಇನ್ನೂ ಒಂದು ಮುಂದುವರೆದು ಬರ್ತದೆ. ಈ ಸಮಾಜದಲ್ಲಿ ಎಲ್ಲರೂ ಸಭ್ಯರಾಗಿರಬಾರ್ದು, ಅದಕ್ಕೆ ಪೋರ್ನ್ ಜಿಹಾದ್. ನಾವು ನೋಡುವಂತಹ ಫೇಸ್ಬುಕ್ಕು, ನಾವು ನೋಡ್ತಕ್ಕಂತಹ ಇನ್ಸ್ಟಾಗ್ರಾಮ್,
ನಾವು ನೋಡ್ತಕ್ಕಂಥ ಎಲ್ಲ ಸೋಷಿಯಲ್ ಮೀಡಿಯಾಗಳು, ಮೊಬೈಲ್ಗಳು, ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಹಾಕುವಂಥದ್ದು, ಅದನ್ನ ಇವತ್ತಿನ ಯುವಜನಾಂಗ ನೋಡಿ ಹಾದಿ ತಪ್ಪತಕ್ಕಂಥದ್ದು, ಇದೂ ಸಹಿತ ಜಿಹಾದಿನ ಒಂದು ಭಾಗ, ವ್ಯವಸ್ಥಿತವಾಗಿ ಮಾಡ್ತಾ ಇರತಕ್ಕಂಥದ್ದು ಇದು. ಹೀಗಾಗಿ ಜಿಹಾದ್ ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಮುಗಿಲಿಲ್ಲ. ಜಿಹಾದ್ ಅನ್ನುವಂಥದ್ದು ಇದನ್ನು ತಗೊಂಡೋದಾಗ ಆರ್ಥಿಕವಾದಂತಹ ಜಿಹಾದ್. ಆರ್ಥಿಕ ಜಿಹಾದ್ ಅಂತ ಹೇಳಿದ್ರೆ ಏನು? ಹಿಂದೂಗಳು ಪ್ರಾಮಾಣಿಕವಾಗಿ ದುಡಿದು ಎಲ್ಲ ಟ್ಯಾಕ್ಸ್ ಅನ್ನ ಕಟ್ಟುವುದು. ಆದರೆ ಜಿಹಾದ್ ಹೆಸರಿನಿಂದ ಯಾವುದೇ ಟ್ಯಾಕ್ಸ್ ಅನ್ನೇ ಕಟ್ಟದೇ ಇರುವಂಥದ್ದು, ಮತ್ತೊಬ್ಬರಿಗೆ ಮೋಸ ಮಾಡಿ ಹಣ ಗಳಿಸೋದು, ಕಟ್ಟಡವನ್ನ ಮಾಡೋದು, ಈ ರೀತಿ ಆರ್ಥಿಕವಾಗಿ ಅಸಮತೋಲನವನ್ನ ಸಮಾಜದಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದನ್ನೇ ಇದಕ್ಕೆ ಆರ್ಥಿಕ ಜಿಹಾದು. ಇದನ್ನು ನಮ್ಮ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿಗೆ ಜಿಹಾದ್ ಮುಗೀತಾ ಅಂತ ಹೇಳಿದ್ರೆ ಮುಗಿಲಿಲ್ಲ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಜಿಹಾದ್. ಶಾಲೆ ಕಾಲೇಜುಗಳಲ್ಲಿ ನಾವು ಸಣ್ಣಂದಿದ್ದಾಗ ಆರಾಮಾಗಿ ಸರ್ಕಾರಿ ಶಾಲೆಗಳಲ್ಲಿನೂ ಸರಸ್ವತಿ ಪೂಜೆ ಮಾಡ್ತಿದ್ವಿ. ಸರ್ಕಾರಿ ಶಾಲೆಯಲ್ಲಿ ರಾಮಾಯಣ ಮಹಾಭಾರತದ ಪಠಣ ಆಗ್ತಾ ಇತ್ತು. ಇವತ್ತು ಅದನ್ನು ಹೇಳಲಿಕ್ಕೆ ಹೋದ್ರೆ ಅದು ಕೋಮುವಾದಿ. ಈ ರೀತಿ ಪ್ರಶ್ನೆ ಮಾಡಿಸ್ಲಿಕ್ಕೆ ಹಚ್ಚತಕ್ಕಂಥದ್ದು. ಯಾವುದೇ ಪೂಜೆ ಮಾಡುವ ಹಾಗಿಲ್ಲ, ಪುನಸ್ಕಾರ ಮಾಡುವ ಹಾಗಿಲ್ಲ. ಶಿಕ್ಷಣದಲ್ಲಿ ನೀವು ಕೇವಲ ಎಲ್ಲ ಸೆಕ್ಯುಲರ್ ಅನ್ನುವ ಹೆಡ್ಡಿಂಗ್ನಲ್ಲಿ ಮಾತ್ರ ಹೇಳಬೇಕು. ಈ ರೀತಿ ಒತ್ತಡ ತರತಕ್ಕಂಥದ್ದು, ಅದಕ್ಕೋಸ್ಕರ ಒತ್ತಾಯವನ್ನು ಮಾಡತಕ್ಕಂಥದ್ದು, ಅದಕ್ಕೋಸ್ಕರ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದು, ಇದೆಲ್ಲವೂ ಸಹಿತ ಶಿಕ್ಷಣದ ಜಿಹಾದ್. ಇದು ಕೂಡ ವ್ಯವಸ್ಥಿತವಾಗಿ ಇದೊಂದು ಷಡ್ಯಂತರದ ರೀತಿಯಲ್ಲಿ ಯಾವಾಗ ಯಾರು ಏನು ಮಾತಾಡಬೇಕು, ಯಾವ ಬುದ್ಧಿವಂತ, ಯಾವ ವಿಚಾರವಂತ, ಯಾವಾಗ ರಾಮನಿಗೆ ಬೈಬೇಕು, ಯಾವಾಗ ಕೃಷ್ಣನಿಗೆ ಬೈಬೇಕು, ಯಾವಾಗ ಹನುಮಂತನಿಗೆ ಬೈಬೇಕು, ಇದನ್ನು ಯೋಚನೆ ಮಾಡಿ ಹೇಳಿಸ್ತಕ್ಕಂಥದ್ದಲ್ಲ. ಇದು ಶೈಕ್ಷಣಿಕ ಜಿಹಾದು. ಇಲ್ಲಿಗೆ ಜಿಹಾದು ಮುಗೀತಾ ಅಂತ ಹೇಳಿದ್ರೆ ಅದು ಮುಗಿಲಿಲ್ಲ. ಮತ್ತು ಒಂದು ಜಿಹಾದು, ಅದು ಕಾನೂನಿನ ಜಿಹಾದ್. ಇವತ್ತು ಸಹಿತ ಯಾವುದು ಬಿಗಿಯಾದ ಕಾನೂನು, ಯಾವುದು ಸಮರ್ಥವಾದ ಕಾನೂನು, ಅದು ತರಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ಒಬ್ಬರು ಪ್ರಧಾನಮಂತ್ರಿ ಇದ್ರು, ಈ ದೇಶದಲ್ಲಿ ಮೊಟ್ಟ ಮೊದಲನೆಯ ಹಕ್ಕು ಇಲ್ಲಿಯ ಸಂಪನ್ಮೂಲಗಳನ್ನು ಯಾರು ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ ಅದು ಮುಸಲ್ಮಾನರು ಅಂತ ಹೇಳಿದ್ರು. ಮೊನ್ನೆ ಬೆಂಗಳೂರಿನಲ್ಲಿ ಯಾರೋ ಒಂದು ಅಕ್ರಮವಾಗಿ ಇದ್ದಂಥವ್ರನ್ನೆಲ್ಲ ಹೊಡೆದು ಅಲ್ಲಿಂದ ತೆಗೆದು ಹಾಕಿದ ನಂತರ ಕೇರಳದ ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ರು, ಇನ್ಯಾರೋ ಒತ್ತಾಯ ಮಾಡಿದ್ರು ಅಂತ ಹೇಳಿ ಅಲ್ಲಿ ಸರ್ಕಾರದ ಫ್ಲಾಟ್ಗಳನ್ನು ಅವರಿಗೆ ಬರೆದು ಕೊಟ್ಟರಲ್ಲ. ಇದೆಲ್ಲವೂ ಸಹಿತ ಕಾನೂನಿನ ಜಿಹಾದಿನ ಚೌಕಟ್ಟಿನಲ್ಲಿ ಬರ್ತದೆ. ಇದು ಯಾವುದೂ ಸಹಿತ ಹಾಗೇನೇ ನಡೀತಾ ಇರತಕ್ಕಂಥದ್ದಲ್ಲ. ಇವೆಲ್ಲ ಜಿಹಾದುಗಳು ವ್ಯವಸ್ಥಿತವಾಗಿ, ಯೋಜನಾಬದ್ಧವಾಗಿ ಈ ದೇಶವನ್ನು ಶಿಥಿಲ ಮಾಡಲಿಕ್ಕೋಸ್ಕರನೇ ಅದು ನಡೀತಾ ಇದೆ. ಅಂತಾರಾಷ್ಟ್ರೀಯವಾಗಿ ಇಲ್ಲಿ ಇರತಕ್ಕಂತಹ ಅನೇಕ ವಿಚಾರವಾದಿಗಳು ಈ ಸಮಾಜವನ್ನು ಹೇಗೆ ಹಾಳು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಯಾರ್ಯಾರು ವಿಚಾರವಾದಿಗಳು, ಬುದ್ಧಿಜೀವಿಗಳಿದ್ದಾರೋ, ಹಿಂದೂಗಳ ಮೇಲೆ ಆಕ್ರಮಣ ಆಯಿತು, ಹಿಂದೂಗಳಿಗೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಸುಮ್ಮನೆ ಕೂತಿರ್ತಾರೆ. ಯಾರೋ ಮುಸಲ್ಮಾನರಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಜೋರಾಗಿ ಬಡ್ದಾಡ್ತಾರೆ. ಈ ರೀತಿ ಹಿಂದೂಗಳಿಗೆ ಸಮಸ್ಯೆ ಆದರೆ ಇವರು ಹಾಗೇನೆ ಅನ್ಯಗ್ರಹದ ಜೀವಿ ಅಂತೆ. ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ ತೊಂದರೆ ಆಯಿತು ಅಂದರೆ ತಕ್ಷಣ ಎದ್ದು ಬರ್ತಾರೆ, ಹಿಂದೂಗಳು ಹೀಗೆ ಮಾಡಬಾರದು ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಆದರೆ ಇದರಿಂದ ಹಿಂದೂ ಸಮಾಜ ಜಾಗೃತ ಆಗುತ್ತೆ. ಹಿಂದೂ ಸಮಾಜದ ಹತ್ರ ಶಕ್ತಿ ಇದೆ. ಗರ್ವಸೆ ಕಹೋ ಹಮ ಹಿಂದೂ ಹೈ ಅಂತ ಹೇಳಿ ಹೇಳ್ತಕ್ಕಂಥದ್ದಷ್ಟೇ ಅಲ್ಲ, ಅದನ್ನು ನಡವಳಿಕೆಯಲ್ಲಿ ನಾವು ತೋರಿಸ್ಬೇಕು. ಹಿಂದೂ ಸಮಾಜೋತ್ಸವ ನಾವು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಶಕ್ತಿಯ ಪುನರ್ಜಾಗರಣೆ, ಪಂಚಪರಿವರ್ತನೆಯ ರೀತಿಯಲ್ಲಿ ನಾವು ನಮ್ಮನ್ನು ಸುಧಾರಿಸ್ಕೋಬೇಕು. ನಮ್ಮ ಮೇಲೆ ಆಗ್ತಾ ಇರತಕ್ಕಂತಹ ಈ ಜಿಹಾದಿಯ ಆಕ್ರಮಣಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಭಾರತ ಯಾವಾಗ ಶಕ್ತಿಶಾಲಿ ಆಗುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ಹಿಂದೂಗಳು ಶಕ್ತಿಶಾಲಿ ಆದಾಗ ಭಾರತ ಶಕ್ತಿಶಾಲಿ ಆಗುತ್ತೆ. ಹಿಂದೂಗಳು ಶಕ್ತಿಶಾಲಿ ಆದ್ರು ಅಂದ್ರೆ ಭಾರತ ಶಕ್ತಿಶಾಲಿ. ಆದರೆ ಭಾರತ ಶಕ್ತಿಶಾಲಿ ಆದರೆ ಜಗತ್ತು ಶಾಂತವಾಗಿರುತ್ತೆ. ಭಾರತಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಬಂತು ಅಂತ ಹೇಳಿದ್ರೆ ನಮ್ಮ ರಕ್ತದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂತ ನಮ್ಗೆ ಅನ್ಸಂಗಿಲ್ಲ. ಭಾರತಕ್ಕೆ ಶಕ್ತಿ ಬಂತು ಅಂದರೆ ಚೈನಾದ ಮೇಲೆ ದಾಳಿ ಮಾಡಬೇಕು ಅಂತ ನಮಗೆ ಅನ್ಸಂಗಿಲ್ಲ. ಆದರೆ ಚೈನಾಕ್ಕೆ ಶಕ್ತಿ ಬಂದರೆ ಅದು ಭಾರತದ ಮೇಲೆ ದಾಳಿ ಮಾಡುತ್ತೆ. ಪಾಕಿಸ್ತಾನಕ್ಕೆ ಶಕ್ತಿ ಬಂದರೆ ಭಾರತದ ಮೇಲೆ ದಾಳಿ ಮಾಡುತ್ತೆ. ಆದರೆ ಭಾರತಕ್ಕೆ ಶಕ್ತಿ ಬಂದರೆ ಜಗತ್ತು ಶಾಂತವಾಗಿರುತ್ತೆ. ಇವತ್ತು ಅದನ್ನು ನಾವು ಈ ಸಮಾಜದಲ್ಲಿ, ಈ ದೇಶದಲ್ಲಿ, ಇವತ್ತು ಜಗತ್ತಿನ ಒಂದು ವೈಶ್ವಿಕ ದೃಶ್ಯವನ್ನು ನೋಡಿದಾಗ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಭಾರತದ ಯೋಗ ದಿನ, ಭಾರತದ ಆಯುರ್ವೇದ,
ಭಾರತದ ಭಗವದ್ಗೀತೆ, ಭಾರತದ ಸಂಸ್ಕೃತಿ ಇದನ್ನು ಜಗತ್ತು ಒಪ್ಕೊಳ್ತಾ ಇದೆ. ಹೀಗಾಗಿ ಜಗತ್ತಿನ ತುಂಬ ಒಳ್ಳೆಯದೇನಾದರೂ ಆಗಬೇಕು ಅಂತ ಹೇಳಿದ್ರೆ ಅದು ಸಮರ್ಥ ಭಾರತದಿಂದ ಮಾತ್ರ ಸಾಧ್ಯ. ಹಾಗಾಗಿ ಸಮರ್ಥ ಭಾರತವನ್ನು ಕಟ್ಟುವವರು ಯಾರು ಅಂತ ಹೇಳಿದ್ರೆ ನಾವುಗಳೇ. ನಾವು ಸಮಾಜ ಜೀವನದಲ್ಲಿ ಒಂದಿಷ್ಟಾದರೂ ಸಕ್ರಿಯರಾಗಿ ಇರಬೇಕು. ವಿವೇಕಾನಂದರು ಹೇಳಿದರು, ಯಾರು ತನಗಾಗಿ ಮಾತ್ರ ಬದುಕ್ತಾರೋ ಅವರು ಬದುಕಿದ್ದು ಸತ್ತಂತೆ. ಯಾರು ಇತರರಿಗಾಗಿ ಸ್ವಲ್ಪ ಆದರೂ ಬದುಕ್ತಾರೋ ಅವರ ಬದುಕೇ ನಿಜವಾದ ಬದುಕು. ಇವತ್ತು ಸಾಂಕೇತಿಕವಾಗಿ ಕೆಲವರನ್ನ, ಸಮಾಜಕ್ಕಾಗಿ ಬದುಕುವವರನ್ನ ಇಲ್ಲಿ ಸನ್ಮಾನ ಮಾಡಿದರು. ಇದರರ್ಥ ಯಾರಿಗೆ ಸನ್ಮಾನ ಆಗಿಲ್ಲ ಅವರೆಲ್ಲ ನೀವು ಸಮಾಜಕ್ಕಾಗಿ ಮಾಡಂಗಿಲ್ಲ ಅಂತಲ್ಲ, ಸಾಂಕೇತಿಕವಾಗಿ ಆಗಿರತಕ್ಕಂಥ ಯಾರ್ಯಾರು ಇಲ್ಲಿಗೆ ಬಂದಿರೋ ಈ ಭಾವನೆಯನ್ನು ಇಟ್ಕೊಂಡೇ ಇಲ್ಲಿಗೆ ಬಂದಿರೋದು. ಹೀಗಾಗಿ ಬರುವಂಥ ದಿನಗಳಲ್ಲಿ ದೇಶದ ಕೆಲಸ, ಸಮಾಜದ ಕೆಲಸ, ಧರ್ಮದ ಕೆಲಸ ಅಂತ ಹೇಳಿದ್ರೆ ಅದನ್ನು ಸಮರ್ಥವಾಗಿ, ಅದು ಯಾರ ಕೆಲಸ ಅಂದರೆ ನಮ್ಮ ಕೆಲಸ, ಅದನ್ನು ನಾವು ಮಾಡಬೇಕು, ನಮ್ಮ ಮಕ್ಕಳಿಗೆ ಹೇಳಬೇಕು, ಅಕ್ಕಪಕ್ಕದವರಿಗೆ ಹೇಳಬೇಕು. ತನ್ಮೂಲಕವಾಗಿ ಭಾರತ ಮತ್ತೊಮ್ಮೆ ಭಾರತಾಂಬೆ, ಜಗದಂಬೆ ಆಗಬೇಕು. ಜಗತ್ತಿನಲ್ಲಿ ಶಕ್ತಿಶಾಲಿ ಆಗೋದು ಭಾರತದ ಗುರಿ ಅಲ್ಲ. ಭಾರತದ ಗುರಿ ಜಗದ್ಗುರುವಿನ ಸ್ಥಾನಕ್ಕೆ ಹೋಗತಕ್ಕಂಥದ್ದು. ಅದಕ್ಕೆ ಅಯಂ ನಿಜಃ ಪರೋ ವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ. ಜಗತ್ತೇ ನನ್ನ ಮನೆ ಅಂತ ಹೇಳಿದವರು ನಾವೇ. ಪೂಜ್ಯ ಸ್ವಾಮೀಜಿಗಳು ಕೊನೆಗೆ ಹೇಳಿದ್ದು ಲೋಕಾ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿ ಇರಬೇಕು. ಇದು ಭಾರತದ ಇಚ್ಛೆ. ಆ ರೀತಿ ಇಚ್ಛೆಯನ್ನು ನಾವು ಮಾಡಬೇಕು, ಅದು ಸಾಕಾರ ಆಗಬೇಕು ಅಂತ ಹೇಳಿದ್ರೆ ಸಶಕ್ತ ಹಿಂದುವಿನಿಂದ ಸಾಧ್ಯ, ಸಂಘಟಿತ ಹಿಂದುವಿನಿಂದ ಸಾಧ್ಯ, ಸಂಸ್ಕಾರಿತ ಹಿಂದುವಿನಿಂದ ಇದು ಸಾಧ್ಯ. ಹಾಗಾಗಿ ನಾವೆಲ್ಲರೂ ಸಹಿತ ಆ ರೀತಿ ಸಮರ್ಥ ಹಿಂದೂಗಳಾಗೋಣ. ಭಾರತಾಂಬೆಯನ್ನು ಮತ್ತೊಮ್ಮೆ ಜಗದಂಬೆಯಾಗಿ ನಾವೆಲ್ಲ ನೋಡೋಣ. ಅಂತಹ ಶಕ್ತಿ, ಸಾಮರ್ಥ್ಯ, ಸ್ಫೂರ್ತಿ, ಹುಮ್ಮಸ್ಸು ಇದನ್ನು ಆ ಭಾರತಾಂಬೆ ನಮಗೆಲ್ಲ ನಿತ್ಯ ನೂತನವಾಗಿ ನಮಗೆಲ್ಲ ನೀಡಲಿ ಅಂತ ಹೇಳ್ತಾ ನನ್ನ 4 ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ನಾವು ಸಂಘಟಿತರಾದರೆ ಭಾರತ ವಿಶ್ವಗುರು ಆಗುತ್ತೆ ಅನ್ನುವ ಒಂದು ವಿಷಯವನ್ನು ನಮ್ಮ ಮುಂದಿಟ್ಟಂತಹ ಶ್ರೀಯುತ ಕೃಷ್ಣ ಜೋಶಿ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸಮ್ಮೇಳನದಲ್ಲಿ ತುಂಬ ಸಂತಸದಿಂದ ಭಾಗಿಯಾಗಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ತಮ್ಮ ಆಶೀರ್ವಚನವನ್ನು ನೀಡಿರುವ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮನಗಳು. ಹಾಗೆ ಬಂದಿರುವಂಥ ಎಲ್ಲ ನನ್ನ ನೆಚ್ಚಿನ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳು. ದಿಕ್ಸೂಚಿ ಭಾಷಣದ ನಂತರ ಬಹುಶಃ ಮಾತುಗಳು ಇರಲ್ಲ, ಆದರೂ ಕೂಡ ಇಲ್ಲಿ ನನ್ನದೊಂದು 5 ಅಥವಾ 10 ನಿಮಿಷದ ಮಾತನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲೇಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ಪಾಲಿಸ್ತಾರೋ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನ ಧರ್ಮವು ರಕ್ಷಿಸುತ್ತದೆ ಎಂಬುವ ಮಾತಿದೆ. ಹಾಗೆ ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನೀರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಂ ಪ್ರಸಜಾಮ್ಯಹಂ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲೆಲ್ಲಿ ಅಧರ್ಮದ ಪ್ರಾಬಲ್ಯ ಹೆಚ್ಚಾಗುತ್ತೋ, ಧರ್ಮದ ಅವನತಿಯಾಗುತ್ತೋ, ಆವಾಗ ಧರ್ಮವನ್ನ ರಕ್ಷಿಸಲು, ಹಾಗೆ ಶಿಷ್ಟರನ್ನ ರಕ್ಷಿಸಲು ಹಾಗೂ ದುಷ್ಟರನ್ನ ಶಿಕ್ಷಿಸಲು ನಾನು ಮತ್ತೆ ಮತ್ತೆ ಪ್ರಕಟವಾಗುತ್ತೇನೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆದರೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯ ಅವತಾರವಾದರೆ ಕಲಿಯುಗದ ಆದಿ ಮತ್ತು ಮಧ್ಯದಲ್ಲಿ ನಾವು ಧರ್ಮವನ್ನು ರಕ್ಷಿಸಬೇಕು ಅಂತ ಹೇಳಿದರೆ ಸಂಘಶಕ್ತಿ ಕಲಿಯುಗ ಎಂಬುವ ಮಾತನ್ನ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬ ಹಿಂದೂಗಳು ಕೂಡ ಸಂಘಟಿತರಾಗುವುದರ ಮೂಲಕ ನಾವು ನಮ್ಮ ಹಿಂದೂ ಸನಾತನ ಧರ್ಮವನ್ನ ನಾವು ರಕ್ಷಿಸಬಹುದು ಎನ್ನುವ ಮಾತನ್ನ ಅವರು ಹೇಳ್ತಾರೆ. ಇದಕ್ಕೆ ನಾವು ಉದಾಹರಣೆಯಾಗಿ ನೋಡುವುದಾದರೆ, ಇತ್ತೀಚಿನ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳುವುದಾದರೆ, ನಮ್ಮ 500 ವರ್ಷಗಳ ಕನಸು ಎಷ್ಟೋ ಕದನಗಳ ನಂತರ, 100 ಕದನಗಳ ನಂತರ, ಹಾಗೆ ಎಷ್ಟೋ ಕರಸೇವಕರ ಬಲಿದಾನಗಳ ನಂತರ ಇಂದು ನಮ್ಮ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಾಗಿದ್ದು, ಹಾಗೆ ಎಲ್ಲರೂ ಕೂಡ ನಾವು ಭವ್ಯವಾದ ಅಯೋಧ್ಯೆಯ ರಾಮನನ್ನ ಕಣ್ತುಂಬಿಕೊಂಡಿದ್ದೇವೆ. ಹಾಗೆ ಎಷ್ಟೋ ನಮ್ಮ 500 ವರ್ಷಗಳ ಕನಸು ನನಸಾಗಿದ್ದು
ಜೈ ಶ್ರೀರಾಮ್ ಎನ್ನುವ ಒಂದು ಸಂಘಟನೆಯ ಶಕ್ತಿಯಿಂದ, ಎಲ್ಲ ಹಿಂದೂಗಳ ಒಂದು ಸಂಘಟನಾ ಶಕ್ತಿಯಿಂದ ಇಂದು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಾಗಿದೆ. ಹಾಗೆ 1 ವರ್ಷದ ಸಂಭ್ರಮಾಚರಣೆಯನ್ನು ಕೂಡ ನಾವು ತುಂಬ ಸಂಭ್ರಮದಿಂದ ಪ್ರತಿಯೊಬ್ಬರು ಕೂಡ ಆಚರಿಸಿ ಕೂಡ ಆಯಿತು. ಆದರೆ ಇಷ್ಟಾದರೆ ಸಾಕೆ, ನಮ್ಮ ಪ್ರತಿಯೊಂದು ಹಿಂದುವಿನ ಮನೆಯಲ್ಲೂ ಕೂಡ ರಾಮನಂತ ಮಗು ಬೆಳಿಬೇಕು ಅಂತ ಹೇಳಿದರೆ, ಹಾಗೆ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲೂ ಸೀತಾಮಾತೆ ಅಂತ ಮಗಳು ಬೆಳಿಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ನಮ್ಮ ಸನಾತನ ಧರ್ಮದ ಸಂಸ್ಕಾರ ಹಾಗೂ ಸನಾತನ ಧರ್ಮದ ಜ್ಞಾನವನ್ನು ನಾವು ಇಂದಿನ ಪೀಳಿಗೆಗೆ ಕೊಡಬೇಕು. ಪ್ರತಿಯೊಬ್ಬ ತಂದೆ ತಾಯಿಗೂ ಆಸೆ ಇರುತ್ತೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇನ್ನೇನು ಉನ್ನತ ಹುದ್ದೆಗೆ ಹೋಗಬೇಕು ಅಂತ. ಅದೆಲ್ಲವೂ ಕನಸುಗಳು ನನಸಾಗಲಿ ನಿಜ. ಆದರೆ ಅದರ ಜೊತೆ ನಾವು ನಮ್ಮ ಮಕ್ಕಳಿಗೆ ಧರ್ಮ ಜ್ಞಾನವನ್ನ, ನಮ್ಮ ಸಂಸ್ಕಾರವನ್ನ, ಸನಾತನ ಧರ್ಮದ ಸಂಸ್ಕಾರವನ್ನ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ದಾರಿ ತಪ್ಪುವ ಹಾದಿಯಲ್ಲಿ ಹೋಗ್ತಾರೆ. ನಾವು ಧರ್ಮ ಜ್ಞಾನ, ಧರ್ಮ ಸಂಸ್ಕಾರವನ್ನ ಕೊಟ್ಟಿದ್ದೆ ಆದರೆ ಅವರ ಒಂದು ಪ್ರೌಢಾವಸ್ಥೆಯಲ್ಲಿ ಅವರಿಗೆ ಯೋಚನೆ ಮಾಡುವ ಶಕ್ತಿ ಇರುತ್ತೆ. ಹಾಗೆ ಅವರಿಗೆ ಯಾವುದು ಸರಿ, ಯಾವ ದಾರಿಯಲ್ಲಿ ಹೋದರೆ ಸರಿ ಎನ್ನುವ ನಿರ್ಧಾರ ತೆಗೆದುಕೊಳ್ಳುವ ಮನೋಭಾವ ಕೂಡ ಹುಟ್ಟುತ್ತೆ. ಹಾಗೆ ನಾವು ನಮ್ಮ ಪೂರ್ವಜರು ನಮಗೆ ಇಲ್ಲಿ ತನಕ ನಮ್ಮ ಸನಾತನ ಧರ್ಮದ ಸಂಸ್ಕಾರವನ್ನು ನಮಗೆ ಇಲ್ಲಿ ತನಕ ಹಸ್ತಾಂತರಿಸಿದ್ದಾರೆ. ನಾವು ಇಂದಿನ ಪೀಳಿಗೆಗೆ ಅದನ್ನು ಹಸ್ತಾಂತರಿಸುವ ಮೂಲಕ ಅಥವಾ ಅವರಿಗೆ ಜ್ಞಾನವನ್ನು ನೀಡುವುದರ ಮೂಲಕ ಮುಂದಿನ ಪೀಳಿಗೆ ನಮ್ಮ ಧರ್ಮ ಸಂಸ್ಕಾರವನ್ನು ಹಸ್ತಾಂತರಿಸಬೇಕಾಗಿದೆ. ಆದ್ದರಿಂದ ಹಿಂದೂಗಳೇ, ನಾವೆಲ್ಲ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಇಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮಕ್ಕೆ ಹೋರಾಡಿದ, ದೇಶಕ್ಕಾಗಿ ಹೋರಾಡಿದವರು ಇರ್ಬೋದು, ಧರ್ಮಕ್ಕಾಗಿ ಹೋರಾಡಿದವರು ಇರ್ಬೋದು, ಎಷ್ಟೋ ಮಹಾನ್ ಪುರುಷರು ಅಲ್ಲಿಂದ ಇಲ್ಲೂ ಆಗಿ ಹೋಗಿದ ಇನ್ನೂ ಕೂಡ ನಮ್ಮ ಜನಮಾನಸದಲ್ಲಿ ಹಾಗೆ ಉಳಿದಿದ್ದಾರೆ ಅಂದರೆ ಅವರ ಭಕ್ತಿ, ದೇಶಭಕ್ತಿ ಹಾಗೂ ಧರ್ಮ ಭಕ್ತಿಯೇ ಕಾರಣ. ನಮ್ಮ ಮಕ್ಕಳಿಗೆ ಮೊದಲಿಗೆ ನಾವು ನಮ್ಮ ವಿವೇಕಾನಂದ ಸ್ವಾಮಿಗಳನ್ನು ಪರಿಚಯ ಮಾಡಿಕೊಡೋಣ, ಅಥವಾ ವೀರ್ ಸಾವರ್ಕರ್ ಅವರ ಪರಿಚಯ ಮಾಡಿಕೊಡೋಣ, ರಾಮಕೃಷ್ಣ ಪರಮಹಂಸರ ಪರಿಚಯ ಇರ್ಬೋದು, ಹಾಗೆ ತಾಯಿ ಶಾರದಾ ದೇವಿ ಇರ್ಬೋದು, ರಾಣಿ ಚೆನ್ನಮ್ಮ ಇರ್ಬೋದು, ಅಬ್ಬಕ್ಕ ಇರ್ಬೋದು, ಇವರೆಲ್ಲರ ಪರಿಚಯವನ್ನು ನಾವು ಮಾಡಿಕೊಡೋಣ. ಹಲವಾರು ಧರ್ಮ ಗ್ರಂಥಗಳು ನಮ್ಮ ಸನಾತನ ಧರ್ಮದಲ್ಲಿ ಇದೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಉಪನಿಷತ್ತುಗಳಿರ್ಬೋದು ಅಥವಾ ವೇದಗಳಿರ್ಬೋದು, ಅವುಗಳ ಪರಿಚಯವನ್ನು ನಾವು ಮಕ್ಕಳಿಗೆ ಮಾಡುವ ಮೂಲಕ ನಮ್ಮ ಮಕ್ಕಳನ್ನ ಸಂಸ್ಕಾರಯುತ ಮಕ್ಕಳನ್ನಾಗಿ ಮಾಡೋಣ. ಭಗವದ್ಗೀತೆ, ಇದು ಭಗವದ್ಗೀತೆ ಕೇವಲ ನಮ್ಮ ಧರ್ಮ ಗ್ರಂಥ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಧರ್ಮ ಜ್ಞಾನವನ್ನ, ನೀತಿ ಪಾಠವನ್ನ ಹೇಳಿಕೊಟ್ಟಂತ ಭಗವದ್ಗೀತೆ. ಈ ಭಗವದ್ಗೀತೆಯ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಹೇಳಿಕೊಡೋಣ. ಇವುಗಳನ್ನು ಹೇಳಿಕೊಡುವುದರ ಮೂಲಕ, ಈ ಸಂಸ್ಕಾರವನ್ನು ಕಲಿಸುವುದರ ಮೂಲಕ ನಮ್ಮ ಮಕ್ಕಳನ್ನ ಕೇವಲ ಮಕ್ಕಳಾಗಿ ಅಲ್ಲ, ನಮ್ಮ ಈ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಉನ್ನತ ಕೊಡುಗೆಯನ್ನು ನಾವು ಆ ಮೂಲಕ ಕೊಡಬಹುದಾಗಿದೆ. ತನ್ಮೂಲಕ ನಮ್ಮ ಈ ಸಂಸ್ಕೃತಿಯನ್ನು ನಾವೆಲ್ಲ ಕೂಡ ಉಳಿಸಬಹುದಾಗಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಗಳು, ತಾಯಂದಿರು ಸೇರಿದ್ದೀರಾ. ಧರ್ಮ ಕಟ್ಟುವ ಕೆಲಸದಲ್ಲಿ ಅಥವಾ ಒಂದು ಉನ್ನತ ಸಮಾಜದ ನಿರ್ಮಾಣದ ಕೆಲಸದಲ್ಲಿ ಮಹಿಳೆಯರ ಪಾತ್ರ ತುಂಬಾ ಮುಖ್ಯ. ಉದಾಹರಣೆಗೆ ನಾವು ಹೇಳುವುದಾದರೆ ತಾಯಿಯ ಪಾತ್ರ ಎಷ್ಟು ಮುಖ್ಯ ಅಂದರೆ, ಮನೆಯ ತಾನೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅನ್ನುವ ಮಾತಿದೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಗಾಂಧಾರಿಯು ತನ್ನ 100 ಮಕ್ಕಳನ್ನು ಕಳೆದುಕೊಂಡು ಅಳುತ್ತಾ ಶ್ರೀಕೃಷ್ಣ ಪರಮಾತ್ಮನ ಎದುರು ಕೇಳ್ತಾಳೆ, ನಾನು ಯಾವ ಪಾಪದ ಫಲವಾಗಿ ನನಗೆ ಈ ರೀತಿ ಪರಿಸ್ಥಿತಿ ಬಂದಿದೆ? ನೀನು ಯಾರೇನೇ ಹೇಳಿದ್ರು ಕೂಡ ನೀನು ಭಗವಂತನ ಅವತಾರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನನ್ನು ಅಷ್ಟು ಭಕ್ತಿಯಿಂದ ಪೂಜೆಯನ್ನ ಮಾಡಿದ್ದೆ, ಆದರೂ ಕೂಡ ನನ್ನ ಮಕ್ಕಳು ಒಂದು ಉಳಿಯಲಿಲ್ಲ ಅಂತ ಅವಳು ಶ್ರೀಕೃಷ್ಣ ಪರಮಾತ್ಮನ ಎದುರು ತನ್ನ ಕಣ್ಣೀರನ್ನ, ತನ್ನ ದುಃಖವನ್ನ ಹೊರಹಾಕಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ತಾಯಿ ಗಾಂಧಾರಿ, ನೀನೇ ಯೋಚನೆ ಮಾಡೋದು, ನಿಮ್ಮಿಬ್ಬರದು ಸಂಸ್ಕಾರ, ನಿಮ್ಮ ಮತ್ತು ಕುಂತಿಯ ಒಂದು ಕುಲವು ಒಂದೇ, ಹಾಗೆ ಇಬ್ಬರ ಒಂದು ರಕ್ತವೂ ಕೂಡ ಒಂದೇ, ಹಾಗೆ ಇಬ್ಬರ ಮಕ್ಕಳಿಗೂ ಆಡಿ ಬೆಳೆಸಿದ ಗುರು ಹಿರಿಯರು ಕೂಡ ಒಬ್ಬರೇ, ಭೀಷ್ಮ ಪಿತಾಮಹರು, ಹಾಗೆ ಪಾಠ ಕಲಿಸಿದ ಶಿಕ್ಷಣ ಕೊಡಿಸಿದ ಗುರುಗಳು ಒಬ್ಬರೇ, ಅವರೇ ಗುರು ದ್ರೋಣಾಚಾರ್ಯರು. ಬೆಳೆದ ವಾತಾವರಣ ಕೂಡ ಒಂದೇ, ಆದರೆ ಇಲ್ಲಿ ವ್ಯತ್ಯಾಸವಾಗಿದ್ದು ಏನು ಅಂದ್ರೆ ತಾಯಿ ಮಾತ್ರ. ನೀನು ಮದುವೆ ಆದ ಮೇಲೆ ತನ್ನ ಗಂಡನಿಗೆ ಇಲ್ಲದ ಸೌಭಾಗ್ಯ ತನಗೇಕೆ ಬೇಕೆ ಅಂತ ಹೇಳಿ ಕಣ್ಣಿಗೆ ಬಟ್ಟೆಯನ್ನು ಯಾವತ್ತೂ ಕಟ್ಟಿಕೊಂಡು ನೀನು ಮಕ್ಕಳ ಒಂದು ಬೆಳವಣಿಗೆಯನ್ನ ನೋಡಲಿಲ್ಲ. ಆವಾಗ ನಿನ್ನ ಮಕ್ಕಳು ನೋಡಬಾರದನ್ನ ನೋಡಿ ಮಾಡದವರ ಸಹವಾಸವನ್ನು ಮಾಡಿ ಅವರು ಇಂದು ಅವನತಿಯನ್ನು ಹೊಂದಿದ್ದಾರೆ. ಆದರೆ ಕುಂತಿಯು ತನ್ನ
ಮದುವೆಯ ನಂತರ ತನ್ನ ಗಂಡ ಇಲ್ಲದಿದ್ರೂ ಕೂಡ ತಂದೆ ತಾಯಿಯಾಗಿ ಮಕ್ಕಳನ್ನ ಧರ್ಮದ ದಾರಿಯಲ್ಲಿ ಧರ್ಮದ ಜ್ಞಾನವನ್ನು ಕಲಿಯುತ್ತಾ ಯಾವುದು ಸರಿ ಯಾವುದು ತಪ್ಪು ಎಂಬ ಅರಿವನ್ನು ಮೂಡಿಸುವುದರ ಮೂಲಕ ಮಕ್ಕಳನ್ನ ಧರ್ಮದ ದಾರಿಯಲ್ಲಿ ನಡೆಸಿದರ ಪರವಾಗಿ ಇಂದು ಅವರು ಜಯಶಾಲಿಯಾಗಿದ್ದಾರೆ. ಇಲ್ಲಿ ವ್ಯತ್ಯಾಸವಾಗಿದ್ದು ತಾಯಿ ಮಾತ್ರ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಒಬ್ಬ ತಾಯಿ ಒಬ್ಬ ಮಹಿಳೆ ಒಂದು ಉನ್ನತವಾದ ಸಮಾಜವನ್ನು ಕಟ್ಟಲಿಕ್ಕೆ ಅಥವಾ ಧರ್ಮ ಸಂಸ್ಕಾರವನ್ನು ಕೊಡುವ ಇದರ ನಿಟ್ಟಿನಲ್ಲಿ ಅವಳ ಪಾತ್ರ ಬಹಳ ಮಹತ್ವವಾದುದಂತ ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಬಂಧುಗಳೇ, ನಾವು ಹೇಗೆ ನಮ್ಮ ತಂದೆ ತಾಯಿನ ಋಣವನ್ನ ತೀರಿಸಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಆದರೂ ಕೂಡ ಅವರ ಸೇವೆಯನ್ನು ಮಾಡುವ ಮೂಲಕ ನಾವು ಆ ಋಣವನ್ನ ತೀರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಸೇವೆಯನ್ನ ಮಾಡ್ತೇವೆ. ಹಾಗೆ ನಾವು ಇಂಥ ಪುಣ್ಯವಾದ ಭೂಮಿಯಲ್ಲಿ ಎಷ್ಟೋ ಜನ್ಮದ ಫಲವಾಗಿ ನಾವು ಹುಟ್ಟಿದ್ದೇವೆ. ಆದ್ದರಿಂದ ಈ ಮಣ್ಣಿನ ಋಣವನ್ನ ಹಾಗೆ ತಾಯಿ ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲ ಇದ್ದೀವಿ. ತಾಯಿ ಭಾರತಾಂಬೆಯ ಆ ಮಡಿಲಿನ ಋಣವನ್ನ ನಾವೆಲ್ಲ ತೀರಿಸಬೇಕು ಅಂತ ಹೇಳಿದ್ರೆ ನಮ್ಮ ಜಾತಿ ಯಾವುದೇ ಇರಲಿ, ನಮ್ಮ ಪಂಗಡಗಳು ಕೂಡ ಯಾವುದೇ ಇರಲಿ, ಹಾಗೆ ನಮ್ಮ ಪಕ್ಷಗಳು ಕೂಡ ಯಾವುದೇ ಇರಲಿ, ನಮ್ಮ ಸಿದ್ಧಾಂತಗಳು ಕೂಡ ಯಾವುದೇ ಇರಲಿ, ಅದರಾಚೆ ನಾವೆಲ್ಲ ಹಿಂದೂಗಳು ಒಂದೇ ಎನ್ನುವ ಭಾವದಿಂದ ಒಗ್ಗಟ್ಟಿನಿಂದ ಸಂಘಟನೆಯಿಂದ ನಾವು ನಮ್ಮ ಸನಾತನ ಸಂಸ್ಕೃತಿಯ ರಕ್ಷಣೆಯನ್ನ ಮಾಡಿದಾಗ ಅಥವಾ ನಾವು ಸನಾತನ ಸಂಸ್ಕಾರವನ್ನ ನಾವೆಲ್ಲ ತಿಳಿದುಕೊಂಡು ಆ ಜ್ಞಾನವನ್ನು ತಿಳಿದುಕೊಂಡು ನಮ್ಮ ಇಂದಿನ ಪೀಳಿಗೆಗೆ ನಾವು ಕೊಟ್ಟಾಗ ನಿಜವಾಗ್ಲೂ ಈ ಧರ್ಮ ರಕ್ಷಣೆ ನಿಜವಾಗ್ಲೂ ಸಾಧ್ಯವಾಗುತ್ತೆ. ಆದ್ದರಿಂದ ಬಂಧುಗಳೇ, ದೇಶದ ಗಡಿಯನ್ನ ಸೈನಿಕರು ಹೇಗೆ ತಮ್ಮ ಒಂದು ತ್ಯಾಗ ಬಲಿದಾನ ನಿಷ್ಠೆಯ ಮೂಲಕ ಗಡಿಯನ್ನ ದೇಶವನ್ನ ಕಾಯ್ತಾರೋ, ದೇಶದೊಳಗಡೆ ನಾವು ಕೂಡ ನಮ್ಮ ನಮ್ಮ ಸನಾತನ ಧರ್ಮದ ರಕ್ಷಣೆಯನ್ನ ಹಾಗೂ ತನ್ಮೂಲಕ ದೇಶ ರಕ್ಷಣೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರ ಒಂದು ಸಂಘಟನೆ ಹಾಗೂ ಶಕ್ತಿ ಹೀಗೆ ಮುಂದುವರೆಯಲಿ. ಯಾಕಂದ್ರೆ ಇವತ್ತು ಇಷ್ಟೊಂದು ಜನ ಸೇರಿದ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಹಾಗೆ ಈ ಇಡೀ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಈ ಸಂಘಟನೆಯ ಎಲ್ಲ ಸಂಘಟಕರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಒಮ್ಮೆ ಎಲ್ಲ ತಿಂಡಿ ತಿಂತಾ ಇದ್ದೀರಾ, ಪರವಾಗಿಲ್ಲ, ತಾಯಿ ಭಾರತಾಂಬೆಗೆ ಒಂದ್ಸಲ ಜಯಘೋಷವನ್ನು ಹೇಳೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಹಿಂದೂ ಸನಾತನ ಧರ್ಮ ಕಿ, ಹಿಂದೂ ಸನಾತನ ಧರ್ಮ ಕಿ, ವಂದೇ ವಂದೇ, ಜೈ ಶ್ರೀರಾಮ್. ಪರಿವರ್ತನೆ ನಮ್ಮ ಮನೆಯಿಂದನೇ ಪ್ರಾರಂಭ ಆಗಬೇಕು. ಆ ಪರಿವರ್ತನೆಗೋಸ್ಕರ ನಾವೇನೇನು ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ಘೋಷಿತ ಭಾಷಣವನ್ನು ಮಾಡಿದ ನಮ್ಮೆಲ್ಲರನ್ನ ಎಚ್ಚರಿಸಿದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಪ್ರತಿಭಾ ನಾಯ್ಕ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಈಗ ಒಂದು ಸಾಂಕೇತಿಕ ಈ ಸಭಾ ಕಾರ್ಯಕ್ರಮದ ಅಭಿನಂದನೆಗಳನ್ನು ಹೇಳ್ತೀನಿ. ನಂತರ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಶ್ರೀಮತಿ ವಿಜಯ ಶೆಟ್ಟಿ ಅವರು ಅದನ್ನು ನೆರವೇರಿಸ್ಕೊಡ್ತಾರೆ. ಇಷ್ಟೊತ್ತು ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಮ್ಮ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ಶ್ರೀಯುತ ರಾಘವೇಂದ್ರ ಶೆಟ್ಟರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿ ವೇದಿಕೆ ಮೇಲಿರುವ ಉಪಾಧ್ಯಕ್ಷರಾದ ಶ್ರೀಯುತ ನೇತ್ರಾವತಿ ಬಳಗಾರ್ ಮತ್ತು ಶ್ರೀಯುತ ಸುಧೀರ್ ದೇವಾಡಿಗ ಅವರನ್ನು ಕೂಡ ಅಭಿನಂದಿಸ್ತೇನೆ. ಹಾಗೆ